ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ಥ್ಯಾಂಕ್ ಯು. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತೆ ಆ ಬಟನ್ ತಗೊಂಡು ಕ್ಷಣ ಸಾಕಲ್ವಾ ಗೈಸ್? ಇದು ಎನರ್ಜೀಸ್ ಅಷ್ಟೇ. ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ ಗೈಸ್, ಓಕೆನಾ? ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ, ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಫೈಲ್ 1 ಮತ್ತೆ ಫೈಲ್ 2 ಬರುತ್ತೆ ಗೈಸ್. ಫೈಲ್ 1 ಯಾರ್ಯಾರು ನೋಡ್ಬೇಕು ಕಂಪ್ಲೀಟ್ ಆಗಿ ಅನ್ಸುತ್ತೆ ಅವರು ಕಂಪ್ಲೀಟ್ ಆಗಿ ಫೈಲ್ 1 ನೋಡಿ, ಅಥವಾ ಫೈಲ್ 2 ರೆಸೊನೇಟ್ ಆದ್ರೆ ಫೈಲ್ 2 ನೋಡಿ. ಬಟ್ ಯಾವುದೇ ಫೈಲ್ ಸೆಲೆಕ್ಟ್ ಮಾಡ್ಕೊಂಡ್ರು ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಗೈಸ್. 2 ಫೈಲ್ ನೋಡ್ಬೇಕು ಅನ್ಸಿದ್ರೆ 2 ನೋಡ್ಬೋದು, ತಪ್ಪಿಲ್ಲ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿದು ಕರೆಂಟ್ ಥಾಟ್ಸ್ ನೋಡೋಣ. ವೆಲ್ಕಮ್ ಫೈಲ್ 1. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 1 ವಿವರ್ಸ್ನ ಪರ್ಸನ್ ಈ ಸಮಯದಲ್ಲಿ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ದಯವಿಟ್ಟು ಹೇಳಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವಿವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಏನು ದಯವಿಟ್ಟು ಹೇಳಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವಿವರ್ಸ್ನ ಪರ್ಸನ್ನ ಈಗಿನ ಥಾಟ್ಸ್ ಏನು ಅಂತ. ಪೇಜ್ ಆಫ್ ಸ್ಪೋರ್ಟ್ಸ್, Three of Pentacles, okay, King of Swords, Knight of Pentacles, World card. ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರೋ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ ಕರೆಂಟ್ ಸಮಯದಲ್ಲಿ. ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀವಲ್ಲ, ಆ ತರ ಕಾನ್ಸಂಟ್ರೇಟ್ ಮಾಡಕ್ ಅವ್ರಿಗೆ ಆಗ್ತಿಲ್ಲ. ಮತ್ತೆ ಅವ್ರಿಗೆ ಈ ಸಮಯದಲ್ಲಿ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಈ ಸಮಯದಲ್ಲಿ ಕಮಿಟ್ಮೆಂಟ್ ಕೊಡಕ್ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರು ಯೋಚನೆ ಮಾಡ್ತಿದ್ದಾರೆ, ನಾನು ಏನ್ ಮಾತಾಡಿದೀನಿ ಅದನ್ನ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು, ನಾನು ಯೋಚನೆ ಮಾಡದೆ ಮಾತಾಡ್ಬಿಟ್ಟೆ. ಕಮ್ಯುನಿಕೇಶನ್ ನಿಮ್ ಜೊತೆ ಆಗಿರ್ಬೋದು, ಲಾಸ್ಟ್ ಕಮ್ಯುನಿಕೇಶನ್ ಅಥವಾ ಮುಂಚೆ. ಸೊ ಆ ಕಮ್ಯುನಿಕೇಶನ್ ಆತರ ನಾನು ಮಾತಾಡ್ಬಾರ್ದಾಗಿತ್ತು, ಅದ್ ಸರಿ ಅಲ್ಲ ಅಂತ ಅವ್ರಿಗೆ ಅನ್ಸಿದೆ ಗೈಸ್, ಓಕೆನಾ? ಅವ್ರು ತುಂಬಾ ಮಾತಾಡ್ತಾರೆ ಅನ್ಸುತ್ತೆ, ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ ನಿಮ್ ವ್ಯಕ್ತಿ. ತುಂಬಾ ಬೇಗ ಆಕ್ಷನ್ ತಗೊಳ್ಳೋದು, ಇಂಪಲ್ಸಿವ್ ಆಕ್ಷನ್ ತಗೊಳ್ಳೋದು, ಆ ತರ ವ್ಯಕ್ತಿ. ಯಾರ ಹತ್ರನೋ ಕರೆಂಟ್ಲಿ ಫೈನಾನ್ಷಿಯಲ್ ಅಡ್ವೈಸ್ ತಗೋತಾ ಇದಾರೆ. ಮತ್ತೆ ಅವ್ರ ಕೆರಿಯರ್ ಬಗ್ಗೆ ತುಂಬಾ ದೊಡ್ಡ ಡ್ರೀಮ್ ನ ಕಾಣ್ತಾ ಇದಾರೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ ಗೈಸ್, ಚಿಕ್ಕದು ಮೈನರ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ. ಅವರು ನಿಮ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ನ ಬೇರೆ ಕಡೆಯಿಂದ ತಗೋತಾ ಇದಾರೆ ಗೈಸ್. ನಿಮ್ಮ ಕಾಮನ್ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ ಅಕೌಂಟ್ ಇರ್ಬೋದು, ಬೇರೆ ಅಕೌಂಟ್ ಇಂದ ಚೆಕ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ತಗೋತಾ ಇದ್ದಾರೆ. ಮೈನರ್ ಆರ್ಗ್ಯುಮೆಂಟ್ಸ್ ಆಗಿದೆ ಗೈಸ್, ಅದ್ರ ಬಗ್ಗೆನೇ ನೆನ್ಸ್ಕೊತಿದ್ದಾರೆ. ನಿಮ್ ಜೊತೆ ಹತ್ರ ಮಾತಾಡ್ಬಾರ್ದಿತ್ತು, ಅದ್ ಸರಿ ಅಲ್ಲ, ನಾನು ತಪ್ಪು ಮಾಡಿದೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ ಜೊತೆ ಇನ್ನೂ ಜಾಸ್ತಿ ಮಾತಾಡ್ಬೇಕು, ತುಂಬಾ ಕ್ಯೂರಿಯಾಸಿಟಿ ಇದೆ ಗೈಸ್. ನೀವ್ ಏನ್ ಮಾಡ್ತಿದ್ದೀರಾ, ಮತ್ತೆ ಹೋಗಿ ಮಾತಾಡ್ಬೇಕು, ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ನಿಮ್ ಲೈಫ್ ಬಗ್ಗೆ ತಿಳ್ಕೊಳಕ್ಕೆ, ನೀವೇನ್ ಮಾಡ್ತಿದ್ದೀರಾ ಅನ್ನೋದು ತಿಳ್ಕೊಳಕ್ಕೆ. ಸೊ ಅವರು ತುಂಬಾ ಮಾತಾಡ್ಬೇಕು ನಿಮ್ ಜೊತೆ ಅನ್ನೋದಂತೂ ತುಂಬಾ ಕಾಣಿಸ್ತಿದೆ ಗೈಸ್, ಓಕೆನಾ? ತುಂಬಾ ಕಾಣಿಸ್ತಿದೆ. ಒಟ್ನಲ್ಲಿ ಅವ್ರು ನಿಮ್ ಜೊತೆ ಮಾತಾಡ್ಬೇಕು. ಆಕ್ಷನ್ ಅಂದ್ರೆ ಕಮಿಟ್ಮೆಂಟ್ ಎಲ್ಲ ಕೊಡಲ್ಲ,
ಬಟ್ ಮಾತಾಡಿ ನಾನು ಲಾಸ್ಟ್ ಟೈಮ್ ಮಾತಾಡಿದ ತಪ್ಪು ಅಂತ ಅವ್ರಿಗೆ ಫೀಲ್ ಆಗಿದೆ. ಸೊ ಈ ಕನೆಕ್ಷನ್ ನ ಏನಾದ್ರು ಸ್ವಲ್ಪ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ ಆಗಿ ಬ್ರೇಕ್ ಆಗಿದ್ರೆ ಅಥವಾ ನೋ ಕಮ್ಯುನಿಕೇಶನ್ ಅಥವಾ ಲೆಸ್ ಕಮ್ಯುನಿಕೇಶನ್ ಇದ್ರೆ ಮಾತಾಡ್ಬೇಕು ಅಂತ ಕರೆಂಟ್ಲಿ ಅನ್ಕೋತಾ ಇದಾರೆ. ಅವ್ರಿಗೆ ಅವ್ರ ಸುತ್ತಮುತ್ತಿನ ಜನದ ಮೇಲೆ ನಂಬಿಕೆ ಹೋಗಿದೆ. ಮತ್ತೆ ಈ ಕನೆಕ್ಷನ್ ಅಲ್ಲೂ ವೀಕ್ ಫೌಂಡೇಶನ್ ಹಾಕಿದೀನಿ, ನನ್ ಕಳ್ಕೊಳಕ್ ಇಷ್ಟ ಇಲ್ಲ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ. ಯಾಕಂದ್ರೆ ಆರ್ಗ್ಯುಮೆಂಟ್ಸ್ ಜಗಳ ಎಲ್ಲ ನಡೆದಿರೋದ್ರಿಂದ. ಮತ್ತೆ ಅವರು ಆಫೀಸಲ್ಲಿ ಅಥವಾ ಮನೇಲಿ ಗ್ರೂಪ್ ಟೀಮ್ ವರ್ಕ್ ಮಾಡ್ಬೇಕಲ್ಲ. ಸೊ ಹೇಗೆ ಅವ್ರಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ನನ್ಗೆ ಏನ್ ಬೆನಿಫಿಟ್ ಸಿಗುತ್ತೆ, ಹೆಂಗಿರ್ಬೇಕು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಾನು ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಕೆಲಸ ಆಗಲ್ಲ, ಮತ್ತೆ ಅವ್ರು ಅನ್ಕೊಂಡಿದ್ದು ರೀಚ್ ಆಗಕ್ ಆಗಲ್ಲ ಅಂತ ಈಗ ಯೋಚನೆ ಮಾಡ್ತಿದ್ದಾರೆ. ಸೊ ಅವರು ನಾನು ಆಗ್ಲೇ ಹೇಳ್ದೆ ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದಾರೆ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಅಂತ ಅವ್ರು ಅನ್ಕೋತಾ ಇದಾರೆ. ಪ್ರೀತಿ ಇರ್ಬೋದು, ಜಾಬ್ ಇರ್ಬೋದು, ಮನೆ ಇರ್ಬೋದು, ಸ್ವಲ್ಪ ಇನ್ನು ಫೋಕಸ್ಡ್ ಆಗಿರ್ಬೇಕು, ನಾನು ಡೆಡಿಕೇಟೆಡ್ ಆಗಿರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ಬೇರೆಯವ್ರ ಜೊತೆ ಎಲ್ಲ ಪ್ರಾಕ್ಟಿಕಲ್ ಆಗಿದ್ರು ನಿಮ್ ಜೊತೆ ತುಂಬಾ ಎಮೋಷನಲ್ ಆಗ್ತಾರೆ ಗೈಸ್. ಯಾಕಂದ್ರೆ ಅವ್ರಿಗೆ ನಿಮ್ ಕನೆಕ್ಷನ್ ತುಂಬಾ ಸೀರಿಯಸ್ ಅಂತ ಅನ್ನಿಸ್ತದೆ. ಇಷ್ಟ ದಿನ ಅವ್ರಿಗೆ ಏನ್ ಅನ್ಸಿತ್ತೋ ಗೊತ್ತಿಲ್ಲ, ಈಗಂತೂ ಅವ್ರಿಗೆ ತುಂಬಾ ಸೀರಿಯಸ್ ಅಂತ ಅನ್ನಿಸ್ತಿದೆ ಗೈಸ್ ಈ ಕನೆಕ್ಷನ್. ತುಂಬಾ ಜನದ ಹತ್ರ ಅಡ್ವೈಸ್ ತಗೋತಿದ್ದಾರೆ, ಕೆರಿಯರ್ ವಿಚಾರದಲ್ಲೂ ತಗೋತಿದ್ದಾರೆ, ಫೈನಾನ್ಷಿಯಲಿ ತಗೋತಿದ್ದಾರೆ, ಮತ್ತೆ ಲವ್ ಲೈಫ್ ಅಲ್ಲೂ ಅಡ್ವೈಸ್ ತಗೋತಿದ್ದಾರೆ, ಮತ್ತೆ ಹೊಸ ಜಾಬ್ ಏನಾದ್ರು ಚೇಂಜ್ ಮಾಡ್ಬೋದಾ ಅಂತಾನು ನೋಡ್ತಾ ಇದ್ದಾರೆ ಒಟ್ನಲ್ಲಿ. ಮತ್ತೆ ಹೆಲ್ತ್ ಇಶ್ಯೂಸ್ಗೆ ಹೆಲ್ತ್ ಎಕ್ಸ್ಪರ್ಟ್ಸ್ ಹತ್ರನು ಸಜೆಷನ್ ತಗೋತಿದ್ದಾರೆ. ಒಟ್ನಲ್ಲಿ ಟೀಮ್ ವರ್ಕ್ ಕಾಣಿಸ್ತಿದೆ ಗೈಸ್. ಯಾರ ಜೊತೆನೋ ಅಥವಾ ಗೆಟ್ ಟುಗೆದರ್ ಅಲ್ಲಿ ಇರ್ಬೋದು ಈಗ ಕರೆಂಟ್ಲಿ ಅವ್ರು ಯಾರ ಜೊತೆನೋ, ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಯಾವ್ದಾದ್ರು ಚಿಕ್ಕದು ಗೆಟ್ ಟುಗೆದರ್ ಇರ್ಬೋದು, ಅಥವಾ ಹಬ್ಬಗಳ ಸೀಸನ್ ಇರೋದ್ರಿಂದ ಯಾವ್ದಾದ್ರು ಬೇರೆಯವ್ರ ಮನೆಗೆ ಹಬ್ಬಕ್ಕೆ ಹೋಗಿರ್ಬೋದು. ಒಟ್ನಲ್ಲಿ ಅವ್ರ ಸುತ್ತ ಜನ ಇದ್ದಾರೆ ಗೈಸ್ ಕರೆಂಟ್ಲಿ. ಓಕೆನಾ? ಅವರು ಎಲ್ಲ ಹೇಳ್ಕೋಬೇಕು, ಎಲ್ಲ ಮಾತಾಡ್ಬಿಡ್ಬೇಕು, ಎಲ್ಲ ಕಮ್ಯುನಿಕೇಟ್ ಮಾಡ್ಬಿಡ್ಬೇಕು ಅಂತ ಅನ್ಕೋತಿದ್ದಾರೆ, ಆದ್ರೆ ಮಾಡಲ್ಲ. ಸೈಲೆಂಟ್ ಆಗಿರ್ತಾರೆ, ಆದಷ್ಟು ಜಾಸ್ತಿ ಮಾತಾಡಲ್ಲ. ಓಕೆನಾ? ಅವ್ರ ಎಮೋಷನ್ಸ್ ನ ಅವರು ಶೋ ಮಾಡಲ್ಲ ಗೈಸ್. ಪ್ರಾಕ್ಟಿಕಲ್ ಆಗಿ ನಿಮ್ ಮುಂದೆ ಬಂದ್ರು ನೆಡ್ಕೋತಾರೆ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು, ನಿಮ್ನ ದೂರದಿಂದ ನೋಡ್ತಾ ಇದ್ರು, ನಿಮ್ ಮುಂದೆ ಬಂದಾಗ ಕಂಪ್ಲೀಟ್ ಪ್ರಾಕ್ಟಿಕಲ್ ಪರ್ಸನ್ ಆತರ ಇರ್ತಾರೆ. ನೋ ಹಾನೆಸ್ಟಿ, ಸುಳ್ಳುಗಳು ಹೇಳ್ಬೋದು, ಹಂಗಾಯ್ತು ಹಿಂಗಾಯ್ತು ಅಂತ. ಸತ್ಯ ಹೇಳಿದ್ರೆ ನೀವೆಲ್ ಬಿಟ್ಟು ಹೋಗ್ತಿರೋ ಅನ್ನೋ ಭಯ ಅವ್ರನ್ನ ಜಾಸ್ತಿ ಕಾಡುತ್ತೆ. ಮತ್ತೆ ಅವ್ರಿಗೆ ನಿಮ್ ಜೊತೆ ಕ್ಲಿಯರ್ ಕಮ್ಯುನಿಕೇಶನ್ ಬೇಕು ಗೈಸ್. ಕ್ಲಿಯರ್ ಕಮ್ಯುನಿಕೇಶನ್ ಮಾಡಿದ್ರೆ ಮಾತ್ರ ಅವ್ರಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಬಟ್ ಕಮ್ಯುನಿಕೇಶನ್ ಮಾಡಕ್ಕೆ ಅವರು ಎಮೋಷನ್ಸ್ ನ ಓಪನ್ ಅಪ್ ಆಗದೇ ಇಲ್ಲ. ಓಕೆನಾ? ಅವ್ರಿಗೆ ಗುಡ್ ಸೋರ್ಸ್ ಆಫ್ ಇನ್ಕಮ್ ಬರೋವಂಗ್ ಏನಾದ್ರು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಬಿಫೋರ್ ಇನ್ವೆಸ್ಟ್ಮೆಂಟ್ ನಾನು ಆಗ್ಲೇ ಹೇಳ್ದೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬೇರೆಯವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ, ನಾನು ಏನ್ ಡಿಸಿಷನ್ ತಗೊಂಡ್ರೆ ಸರಿ ಅಂತ. ಅವ್ರ ಜಾಬ್ ಬ್ಯಾಂಕಿಂಗ್ ಅಥವಾ ಪಬ್ಲಿಕ್ ರಿಲೇಟೆಡ್ ಜಾಬ್ ಅಲ್ಲಿ ಕರೆಂಟ್ಲಿ ಇರ್ಬೋದು ಅವ್ರು. ಅಂದ್ರೆ ತುಂಬಾ ಜನರ ಜೊತೆ ಮಾತಾಡ್ಬೇಕಾಗ್ಬೋದು ಅವ್ರಿಗೆ. ಇನ್ಶೂರೆನ್ಸ್ ಏಜೆಂಟ್ಸ್, ಬ್ಯಾಂಕಿಂಗ್ ಸೆಕ್ಟರ್, ಕಮ್ಯುನಿಕೇಶನ್ ಜಾಸ್ತಿ ಮಾಡ್ಬೇಕಾಗುತ್ತೆ ಅವ್ರ ಪಬ್ಲಿಕ್ ಜೊತೆ. ಮತ್ತೆ ಟೀಮ್ ವರ್ಕ್, ಟೀಮ್ ಸಪೋರ್ಟ್ ಬೇಕಾಗುತ್ತೆ. ಆ ತರ ಕೆಲ್ಸದಲ್ಲಿ ಇದಾರೆ. ಅದನ್ನ ಚೇಂಜ್ ಮಾಡ್ಬೇಕು ಅಂತಾನು ಎಲ್ಲೋ ಒಂದ್ ಕಡೆ ಅನ್ಸ್ತಿದೆ. ಯಾಕಂದ್ರೆ ಅವ್ರು ಅನ್ಕೊಂಡಂಗೆ ಕೆರಿಯರ್ ಹೋಗ್ತಾ ಇಲ್ಲ ಗೈಸ್. ಅವ್ರು ತುಂಬಾ ಗೋಲ್ ಓರಿಯೆಂಟೆಡ್. ಓಕೆನಾ? ನನ್ ಕೆರಿಯರ್ ಅಲ್ಲಿ ಬೇಕು ಅಂದ್ರೆ ಈ ತರ ಬೇಕು, ನೀವು ಅವ್ರ ಲೈಫ್ ಅಲ್ಲಿ ಬೇಕು ಅಂದ್ರೆ ಬೇಕು. ಬಟ್ ಇನ್ನು ಅವ್ರ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಬಂದಿಲ್ಲ ಗೈಸ್. ನಿಮ್ಗೆ ಫೈಲ್ 1 ತುಂಬಾ ಸ್ಲೋ ಆಗಿ ಕಲಿತಾರೆ. ಏನಾದ್ರೂ ಕಲಿಬೇಕು ಅಂದ್ರೆ ತುಂಬಾ ಸ್ಲೋ ಆಗಿ ಕಲಿತಾರೆ. ಬಟ್ ಆ ಗೋಲ್ಗೆ ರೀಚ್ ಆಗಕ್ಕೆ ಅವರು ಎಷ್ಟು ಪ್ರಾಕ್ಟಿಕಲ್ ಆಗಾದ್ರೂ ಆಕ್ಟ್ ಮಾಡ್ತಾರೆ, ಎಷ್ಟು ಲಾಜಿಕ್ ಆಗಾದ್ರೂ ಆಕ್ಟ್ ಮಾಡ್ತಾರೆ. ತುಂಬಾ ಕಾಷನ್ ತಗೊಂಡು ಆ ಗೋಲ್ ಕಡೆ ಹೋಗ್ತಾರೆ. ಓಕೆನಾ? ಆದ್ರೆ ತುಂಬಾ ನಿಧಾನ ಏನಾದ್ರೂ ವಿಷಯ ಕಲಿಯೋದು. ಮತ್ತೆ ಎಫರ್ಟ್ಸ್ ಹಾಕಲ್ಲ ಗೈಸ್. ಅವ್ರು ಬರೀ ಗೋಲ್ ಓರಿಯೆಂಟೆಡ್ ಅಷ್ಟೇ. ಎಫರ್ಟ್ಸ್ ಹಾಕ್ಬೇಕು ಅಂತ ಬಂದಾಗ ಹಾಕಲ್ಲ, ಸುಮ್ನೆ ಇರ್ತಾರೆ. ನಿಮ್ ಕನೆಕ್ಷನ್ ಅಲ್ಲೂ ಅಷ್ಟೇ ತುಂಬಾ ಯೋಚನೆಗಳು, ಥಿಂಕಿಂಗ್ ಥಾಟ್ಸ್ ನಿಮ್ ಬಗ್ಗೆ ತುಂಬಾ ಇದೆ. ಆದ್ರೆ ನಿಮ್ ಕಡೆ ಬರ್ಬೇಕು, ಎಫರ್ಟ್ ಹಾಕ್ಬೇಕು, ಅವ್ರ ಕಡೆಯಿಂದ ಎಫರ್ಟ್ ಬರ್ಬೇಕು ಅಂದಾಗ ಮಾತ್ರ ಸೈಲೆಂಟ್ ಆಗ್ಬಿಡ್ತಾರೆ. ಅವ್ರು ನಿಮ್ಗೆ ಆಚೆ ಕಮಿಟ್ಮೆಂಟ್ ಕೊಡದೇ ಇರ್ಬೋದು, ಸೊಸೈಟಿ ಆದ್ರೆ ಕಮಿಟ್ಮೆಂಟ್ ಇನ್ನ ಕೊಡದೇ ಇರ್ಬೋದು, ಆದ್ರೆ ಮನ್ಸಲ್ಲಂತೂ ಖಂಡಿತ ಕಮಿಟ್ ಆಗಿದ್ದಾರೆ. ಈ ರಿಲೇಶನ್ಶಿಪ್ ಸ್ಟೇಬಲ್ ಆಗ್ಬೇಕು ಇನ್ನು ಅಂತ ಯೋಚನೆ ಮಾಡ್ತಿದ್ದಾರೆ, ಮನ್ಸಲ್ಲೇ ಕಮಿಟ್ ಆಗಿದ್ದಾರೆ.
ಆಚೆ ಕಮಿಟ್ಮೆಂಟ್ ಇನ್ನ ಟೈಮ್ ಬೇಕು, ಅವ್ರಿಗಷ್ಟು ಧೈರ್ಯ ಇಲ್ಲ ಮತ್ತೆ ಅಷ್ಟು ಆಕ್ಷನ್ ಅವ್ರು ತಗೊಳಲ್ಲ. ಆ ಒಳಗಿನ ಕಮಿಟ್ಮೆಂಟ್ ಮನ್ಸಲ್ಲಂತೂ ಕಮಿಟ್ ಆಗಿದ್ದಾರೆ ನೀವೇ ಅಂತ. ತುಂಬಾ ಯೋಚನೆ ಮಾಡ್ತಿದ್ದಾರೆ, ಆ ವಿಚಾರಕ್ಕೂ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಯೋಚನೆ ಮಾಡಿನೇ ಕಮಿಟ್ ಆಗ್ಬೇಕು ಇನ್ ಡೀಪ್. ಯಾಕಂದ್ರೆ ಅವ್ರಿಗೆ ತುಂಬಾ ಪಾಸಿಟಿವ್ ಫೀಲಿಂಗ್ ಇದೆ ನಿಮ್ ಮೇಲೆ. ನೀವು ಈ ಕನೆಕ್ಷನ್ಗೆ ತುಂಬಾ ಡೆಡಿಕೇಟೆಡ್ ಆಗಿ ನಡ್ಕೊಂಡಿದ್ದೀರಾ ಅನ್ಸುತ್ತೆ, ತುಂಬಾ ಟೈಮ್ ಕೊಟ್ಟಿದ್ದೀರಾ, ಅವ್ರ ನಂಬಿಕೆನ ಯಾವತ್ತೂ ಉಳಿಸ್ಕೊಂಡಿದ್ದೀರಾ. ಸೊ ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ನಾನು ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮನ್ಸಲ್ಲಿ ಡೀಪ್ ಕಮಿಟ್ಮೆಂಟ್ ನಿಮ್ ಜೊತೆ ಫೀಲ್ ಮಾಡ್ತಿದ್ದಾರೆ. ಓಕೆನಾ? ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಗೈಸ್. ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀರಾ. ನೀವು ಒಂದ್ ಗೋಲೆ ಅವ್ರ ಲೈಫಲ್ಲಿ, ಅವ್ರ ಜೀವನದಲ್ಲಿ. ನಾನು ಅವ್ರ ಗೋಲ್ಸ್ ಇಂಪಾರ್ಟೆಂಟ್ ಅನ್ನಲ್ಲ, ನೀವು ಅವ್ರ ಜೀವನದಲ್ಲಿ ಗೋಲೆ ಗೈಸ್. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಅವ್ರಿಗೆ, ನಿಮ್ ಜೊತೆ ಸುತ್ತಾಡ್ಬೇಕು ಅಂತ ಅನ್ನಿಸ್ತಿದೆ. ಕಮಿಟ್ ಆಗಿಲ್ಲ ಅಂದ್ರೂ ನೀವು ಸೊಸೈಟಿ ಮುಂದೆ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ, ಅಥವಾ ಅವ್ರು ಆಲ್ರೆಡಿ ಬೇರೆ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ನಿಮ್ ವ್ಯಕ್ತಿತ್ವ ನೀವು ಗೊತ್ತಿಲ್ಲ. ಒಟ್ನಲ್ಲಿ ಅವ್ರಿಗೆ ಈ ಸಮಯದಲ್ಲಿ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ, ಮನ್ಸಲ್ಲಿ ಕಮಿಟ್ ಆಗಿದ್ದಾರೆ ಅಷ್ಟೇ. ಮತ್ತೆ ಡಿಮ್ಯಾಂಡಿಂಗ್ ಇರಬಾರ್ದು ನಿಮ್ ರಿಲೇಶನ್ಶಿಪ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೈಸ್. ಅಂದ್ರೆ ನಿಮ್ ಕಡೆಯಿಂದ ಈಗ ಫ್ಯಾಮಿಲಿ, ವೈಫು, ಮಕ್ಕಳು, ಈ ತರ ಕಮಿಟ್ಮೆಂಟ್ ಇರಬಾರ್ದು, ಡಿಮ್ಯಾಂಡ್ಸ್ ಇರಬಾರ್ದು. ಓಕೆನಾ? ಆ ತರ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಫ್ರೆಂಡ್ ಹೆಂಗಿರ್ತಾರೆ, ಒಬ್ರು ಫ್ರೆಂಡ್ ಜೊತೆ ಹೆಂಗಿರ್ತೀವಿ ನಾವು ಫ್ರೀ ಆಗಿ, ಆ ತರ ನಿಮ್ ಜೊತೆ ಅವ್ರು ಫೀಲ್ ಮಾಡ್ತಾರೆ ಗೈಸ್. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಇಷ್ಟ ಅವ್ರಿಗೆ. ನಿಮ್ನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ ಗೈಸ್. ನೀವು ಅವ್ರಿಗಿಂತ ರಿಚ್ ಇರ್ಬೋದು, ವೆಲ್ದಿ ಇರ್ಬೋದು, ಗುಡ್ ಇನ್ಕಮ್ ನಿಮಗ್ ಬರ್ತಿರ್ಬೋದು. ಮತ್ತೆ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡಿದಿರ, ಫೈನಾನ್ಷಿಯಲಿ ಇವ್ರಿಗೂ ಹೆಲ್ಪ್ ಮಾಡಿದಿರಾ ಅನ್ಸುತ್ತೆ. ಇನ್ನು ಅವ್ರು ತುಂಬಾ ಅವ್ರ ಲೈಫಲ್ಲಿ ಗೋಲ್ಸ್ ತುಂಬಾ ಇಟ್ಕೊಂಡಿದ್ದಾರೆ ಗೈಸ್. ಅವ್ರ ಲೈಫಲ್ಲಿ ಇನ್ನು ಮುಂದುವರಿಬೇಕು ಅಂತ. ಅವ್ರ ತಲೆಯಲ್ಲಿ ಬರ್ಡನ್ ಅನ್ನಿಸ್ತಿದೆ. ಮತ್ತೆ ಅವ್ರ ಲೈಫಲ್ಲಿ ಖುಷಿ ಅನ್ನೋದೇ ಇಲ್ಲ, ಫನ್ ಅನ್ನೋದೇ ಇಲ್ಲ. ಅವ್ರಿಗೆ ಫ್ಯೂಚರ್ ಏನಾಗ್ಬೋದು ಅಂತ ಬ್ಲಾಕ್ ಆಗಿದೆ ಗೈಸ್. ಓಕೆನಾ? ಅವ್ರು ನಿಮ್ನ ಅನ್ಕೋತಾರೆ ನೀವು ಬ್ಲೆಸ್ಡ್ ಸೋಲ್ ಅಂತ. ಅಂದ್ರೆ ನೀವು ಒಳಗಿಂದ ತುಂಬಾ ಒಳ್ಳೆಯವರು, ಸೋಲಿಂದ ನೀವು ಒಳ್ಳೆಯವರು. ಫಿಸಿಕಲಿನೂ ನೀವು ನೋಡಕ್ ಚೆನ್ನಾಗಿದ್ದೀರಾ, ಆಚೆನೂ ಚೆನ್ನಾಗಿದ್ದೀರಾ, ಒಳಗಡೆ ಮನಸ್ಸಿಂದನೂ ತುಂಬಾ ಒಳ್ಳೆಯವರು. ನೀವೊಂಥರ ಬ್ಲೆಸ್ಡ್ ಸೋಲ್ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಯಾಕಂದ್ರೆ ಅವ್ರ ಸುತ್ತಮುತ್ತ ಎಲ್ಲಾರನ್ನೂ ನೋಡಿದ್ದಾರೆ, ನಿಮ್ ತರ ಯಾರನ್ನೂ ನೋಡಿಲ್ಲ ಅವ್ರು. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಈ ಏಜ್, ನಿಮ್ದು ಏನೇ ಏಜ್ ಇರ್ಬೋದು, ಈ ಏಜ್ ಅಲ್ಲಿ ಎಷ್ಟು ನೀವು ಅಚೀವ್ ಮಾಡಕ್ಕಾಗುತ್ತೋ ಅಷ್ಟನ್ನ ಅಚೀವ್ ಮಾಡಿದೀರಾ. ಸೊ ನೀವೊಂದು ಬ್ಲೆಸ್ಡ್ ಸೋಲ್ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ಮತ್ತೆ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ತಿರ್ತೀರಾ, ಇವ್ರಿಗೂ ಹೆಲ್ಪ್ ಮಾಡ್ತಿರ್ತೀರಾ, ಅಥವಾ ನಿಮ್ದು ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ. ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಗೈಸ್. ಸೊ ಅವರು ಮನ್ಸಲ್ಲಿ ಡೀಪ್ಲಿ ಕಮಿಟೆಡ್ ಆಗಿದ್ದಾರೆ. ಆಚೆ ಏನೇ ತೋರ್ಸ್ಕೊಳ್ದೆ ಹೋದ್ರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಗೈಸ್, ಮಾತಾಡಲ್ಲ. ಬಟ್ ನಿಮ್ ಜೊತೆ ಮಾತ್ರ, ಬೇರೆಯವ್ರ ಜೊತೆ ಮಾತಾಡ್ತಾರೆ. ನೀವು ಅಂತ ಬಂದಾಗ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಅವರು. ಮತ್ತೆ ತುಂಬಾ ನಿಮ್ನ ಅಬ್ಸರ್ವ್ ಮಾಡ್ತಾರೆ ಗೈಸ್, ತುಂಬಾ ಅಬ್ಸರ್ವ್ ಮಾಡ್ತಾರೆ. ನಿಮ್ಗೆ ಅನ್ಸಿರ್ಬೋದು ಏನು ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಏನು ನೋಡಲ್ಲ, ಅಬ್ಸರ್ವ್ ಮಾಡಲ್ಲ ಅಂತ. ಖಂಡಿತ ಇಲ್ಲ ಗೈಸ್. ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ, ಅಥವಾ ಇನ್ನೊಂದ್ ಕಡೆ ನೋಡಿ ಈ ತರ ತಿರ್ಕೊಂಡಿದ್ದಾಗ, ಬೇರೆ ಎಲ್ಲೋ ನೋಡ್ತಿದ್ದಾಗ ನಿಮ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ, ನೋಡ್ತಾರೆ. ನಿಮ್ನ ಡೈರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಜಾಸ್ತಿ ಮಾಡಲ್ಲ. ತುಂಬಾ ಏನಾದ್ರೂ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಅಂದಾಗ ಮಾತ್ರ ಅವ್ರು ಮಾಡೋದು. ಬೇರೆ ಟೈಮ್ ಎಲ್ಲ ನೀವು ಬೇರೆ ಕಡೆ ನೋಡಿದಾಗ ನಿಮ್ನ ನೋಡ್ತಾರೆ, ಆ ತರ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಕ್ಲಾರಿಟಿ ಕೊಡಿ. ಬರೀ ಕನ್ಸ್ ಕಾಣ್ತಿದ್ದಾರೆ ಗೈಸ್, ಬರೀ ಕನ್ಸ್ ಕಾಣ್ತಿದ್ದಾರೆ. ಅವ್ರ ಲೈಫಲ್ಲಿ ನಡೆಯುತ್ತೋ ಬಿಡುತ್ತೋ, ಇವ್ರ ಕನ್ಸಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ. ನಿಮ್ ಜೊತೆ ಬೀಚ್ ಸೈಡ್ ಅಲ್ಲೆಲ್ಲ ಸುತ್ತಾಡ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಜಾಸ್ತಿ ಡೇ ಡ್ರೀಮಿಂಗ್ ಜಾಸ್ತಿ ಗೈಸ್. ಇವರು ಈ ವರ್ಷಿ ತುಂಬಾ ಬೆಳಗಲ್ಲೇ ಕನ್ಸ್ ಕಾಣೋವಂತ ವ್ಯಕ್ತಿ. ಬೆಳಕಲ್ಲೇ ಸೂರ್ಯ ಚಂದ್ರ ನಕ್ಷತ್ರನೆಲ್ಲ ಕಾಣ್ತಿದ್ದಾರೆ. ಜಾಸ್ತಿ ನಿಮ್ ಜೊತೆ ಜೀವನ ಮಾಡ್ದಂಗೆ, ಜೀವನ ಕಳ್ದಂಗೆ, ಆ ತರ ವ್ಯಕ್ತಿ.
ತುಂಬಾ ಡೇ ಡ್ರೀಮ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಲೈಫ್ ಬಗ್ಗೆ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಕನ್ಸುಗಳಿದೆ ಗೈಸ್. ತುಂಬಾ ದೊಡ್ಡ ಕನ್ಸಿದೆ. ಅವ್ರ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ, ಆಕಾಶದಲ್ಲಿ ತೇಲ್ತಾ ಇದ್ದಾರೆ. ಅಷ್ಟು ಡ್ರೀಮರು ಫ್ಲೈ ಮಾಡ್ದಂಗೆ, ಅಷ್ಟು ಡ್ರೀಮರು. ಮೋಸ್ಟ್ಲಿ ನನ್ಗನ್ಸುತ್ತೆ ಅವರು ನಿಮ್ ಜೊತೆ ಇದ್ದಂಗೆನೆ ಡ್ರೀಮ್ ಮಾಡ್ಕೊಂಡೆ ಜೀವನ ಸಾಗಿಸ್ಬಿಡ್ತಿದ್ದಾರೆ ಗೈಸ್. ತುಂಬಾ ಡ್ರೀಮ್ ಮಾಡ್ತಿದಾರೆ ನಿಮ್ ಜೊತೆ, ಓಕೆನಾ. ನೀವಿದ್ರೆ ಅವ್ರಿಗೆ ಒಬ್ಬ ವ್ಯಕ್ತಿ ಫ್ಲೈ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ ಗೈಸ್ ನಿಮ್ ಜೊತೆ ಇದ್ದಾಗ. ಅವ್ರಿಗೆ ಮಾತಾಡುವಾಗ ನಾವು ಹೇಳ್ತೀವಲ್ಲ, ಕಾಲೇ ನಿಲ್ತಾ ಇಲ್ಲ ಭೂಮಿ ಮೇಲೆ ಇವ್ರದ್ದು ಅಂತ, ಆ ತರ ಫೀಲ್ ಆಗುತ್ತೆ ಅವ್ರು ನಿಮ್ ಜೊತೆ ಇದ್ರೆ. ನೀವ್ ಜೊತೆ ಇದ್ದಂಗ್ ನೆನ್ಸ್ಕೊಂಡ್ರು ಸಾಕು, ಅವ್ರಿಗೆ ಎಷ್ಟೇ ಟೆನ್ಷನ್ ಇರ್ಲಿ ಡೇ ಡ್ರೀಮ್ ಮಾಡ್ಕೊಂಡೇ ನಿಮ್ ಜೊತೆಲಿ ಇದ್ದಾರೆ ಗೈಸ್. ಅವ್ರ ಹಾರ್ಟ್ ಚಕ್ರನ ನೀವೇ ಓಪನ್ ಮಾಡಿರೋದು, ಇನ್ಯಾರು ಅಲ್ಲ. ಅವ್ರ ಹಾರ್ಟ್ ಚಕ್ರನ ನೀವೇ ಓಪನ್ ಮಾಡಿರೋದು. ಅವರು ಅವರ ಹಾರ್ಟ್ ಅಲ್ಲಿರೋ ಎಮೋಷನ್ಸ್ ನ ನಿಮ್ಗೆ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ನೋಡಿ, ಇಲ್ಲೂ ಮಾತಾಡ್ತಾ ಇಲ್ಲ, ಇಲ್ಲೂ ಮಾತಾಡ್ತಿಲ್ಲ, ಇಲ್ಲೂ ಮಾತಾಡ್ತಿಲ್ಲ. ಇಲ್ಲಿ ಮಾತ್ರ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ ಅಷ್ಟೇ, ಇಲ್ಲೂ ಮಾತಾಡ್ತಿಲ್ಲ. ಸೊ ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾರಷ್ಟೇ. ಅವ್ರ ಎಮೋಷನ್ಸ್ ಮಾತ್ರ ಓವರ್ಫ್ಲೋ ಆಗ್ತಾ ಇದೆ, ಅವ್ರಿಗೆ ಕಂಟ್ರೋಲ್ ಮಾಡ್ದಷ್ಟು ಎಮೋಷನ್ಸ್ ನಿಮ್ ಕಡೆ ಇದೆ, ಬಟ್ ಅದನ್ನ ಹೇಳ್ಕೊಳಲ್ಲ. ಹಂಗೆ ನೋಡಿ ಕಾಣ್ದಂಗೆ ಹಿಂಗ್ ಮುಚ್ಚಿಟ್ಕೊಂಡಿದ್ದಾರೆ ಆ ಎಮೋಷನ್ ನ ಹೇಳ್ಕೊಳ್ದೇನೆ. ನಿಮ್ ಕಡೆನೆ ಆ ಎಮೋಷನ್ಸ್ ಹರಿದ್ ಬರ್ತಿರೋದು, ಬಟ್ ಅದನ್ನ ಬೇರೆಯವರಿಂದ ಹಿಂಗ್ ಹೈಡ್ ಮಾಡ್ತಾ ಇದಾರೆ ಗೈಸ್. ಎರಡು ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್. ನಾನು ಆಗ್ಲೇ ಹೇಳ್ದೆ, ಅವ್ರು ಬೇರೆಯವ್ರ ಜೊತೆ ಕಮಿಟ್ ಆಗಿರ್ಬೋದು, ಆ ತರ ಅನ್ನಿಸ್ತಿದೆ. ಇನ್ ಕೇಸ್ ಅವ್ರು ಕಮಿಟ್ ಆಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಮತ್ತೆ ನಿಮ್ ಮಧ್ಯ ಜಗಲಿಂಗ್ ನಡೀತಾ ಇದೆ ಗೈಸ್, ಓಕೆನಾ. ಜಗಲ್ ಮಾಡ್ತಾ ಇದಾರೆ. ಅವ್ರಿಗೂ ಈ ಕಡೆ ಅವ್ರಿಗೂನು ಇಂಪಾರ್ಟೆನ್ಸ್ ಕೊಡ್ಬೇಕು, ನಿಮ್ಗೂನು ಇಂಪಾರ್ಟೆನ್ಸ್ ಕೊಡ್ಬೇಕು, ಹೇಗೆ ಅನ್ನೋದು ಅವ್ರಿಗೆ ಜಗಲ್ ಅನ್ಸ್ತಿದೆ ಗೈಸ್ ತುಂಬಾ. ಇಲ್ಲೂ ನೋಡಿ, ಎರಡು ಕುದುರೆ ಜಗಲ್ ಮಾಡ್ತಿದ್ದಾರೆ. ಎರಡು ಸಿಚುವೇಶನ್ ಅಲ್ಲಿ ಅವ್ರು ಜಗಲ್ ಮಾಡ್ತಿದ್ದಾರೆ. ಬಟ್ ಈ ಎರಡು ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ಕೊಂಡು ಅವ್ರು ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ, ಮತ್ತೆ ವೀಕ್ ಅನ್ಸ್ತಾರೆ ಫಿಸಿಕಲಿ. ಅವರ ಸೆಲ್ಫ್ ಕೇರ್ನೆ ಅವ್ರು ಮಾಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದೆ. ಮತ್ತೆ ಅವರು ಇಬ್ಬರಿಗೂ ನೋಯ್ಸಕ್ ಇಷ್ಟ ಇಲ್ಲ, ಇಬ್ಬರಿಗೂ ಎರಡ್ ಸಿಚುವೇಶನ್ಗೂ ಮೋಸ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಸೊ ಎರಡ್ ಸಿಚುವೇಶನ್ ಬ್ಯಾಲೆನ್ಸ್ ಮಾಡಕ್ ತುಂಬಾ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ನೀವು ಬೇಕು, ಈ ಕಡೆ ಫ್ಯಾಮಿಲಿನೂ ಬೇಕು ಅಂತ ಎರಡ್ ಸಿಚುವೇಶನ್ ಬ್ಯಾಲೆನ್ಸ್ ಮಾಡಕ್ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇದ್ರಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ ತುಂಬಾ ಕಷ್ಟ ಆಗ್ತಿದೆ ಅವ್ರಿಗೆ. ಅವರ ನಿದ್ರೆ, ಓಕೆನಾ, ಅವರ ದಿನಚರಿ ಅದನ್ನೆಲ್ಲ ಬಿಟ್ಟು ಬರೀ ಬ್ಯಾಲೆನ್ಸಿಂಗ್ ಅಲ್ಲೇ ಕೂತಿದ್ದಾರೆ. ಸೊ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಿದೆ. ಬ್ಯಾಲೆನ್ಸಿಂಗ್ ಅವ್ರಿಗೆ ಕಷ್ಟ ಆಗ್ತಿದೆ ಗೈಸ್, ಓಕೆನಾ. ಮತ್ತೆ ಅವ್ರಿಗೆ ಯಾರಿಗೂ ಮೋಸ ಮಾಡಕ್ ಇಷ್ಟ ಇಲ್ಲ. ಅವ್ರು ಏನಕ್ಕೆ, ನಾನು ಆಗ್ಲೇ ಹೇಳ್ದೆ ಸ್ವಲ್ಪ ಸುಳ್ಳು ಹೇಳ್ಬೋದು ಅಂತ, ಏನಕ್ಕೆ ಹೇಳ್ತಾರೆ ಅಂದ್ರೆ ನಿಮ್ಗೆಲ್ ಬೇಜಾರಾಗುತ್ತೋ ಇಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೆಲ್ ಬೇಜಾರಾಗುತ್ತೋ, ಸೊ ಸುಳ್ಳು ಹೇಳ್ತಾರೆ. ಮತ್ ತುಂಬಾ ಜಗಲ್ ಅಂತೂ ಮಾಡ್ತಾರೆ. ಇಬ್ರಿಗೂ ಮೋಸ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಈ ಕಡೆ ನಿಮ್ ಜೊತೆ ಒಳಗಡೆ ಮನ್ಸಿಂದ ಕಮಿಟ್ ಆಗಿದ್ದಾರೆ, ಅದನ್ನ ಶೋ ಮಾಡಕ್ ಆಗಲ್ಲ. ನೋಡಿ, ನಿಮ್ ರಿಲೇಶನ್ಶಿಪ್ ನ ಇನ್ನೂ ಚೆನ್ನಾಗಿ ನೀವು ತುಂಬಾ ಇಂಪಾರ್ಟೆಂಟ್ ಗೈಸ್ ಅವ್ರ ಲೈಫಲ್ಲಿ. ನೀವೇನ್ ಸುಮ್ನೆ ಕ್ರಶ್ ಆತರ ಇಲ್ಲ, ನೀವು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ರಿಲೇಶನ್ಶಿಪ್ ನ ಇನ್ನೂ ಸ್ಟ್ರಾಂಗ್ ಆಗಿ ಬೇರ್ಕೊಡೋವಂಗ್ ಬೆಳೆಸ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಪ್ರೊಟೆಕ್ಟ್ ಮಾಡ್ಬೇಕು, ಅದನ್ನ ಏನು ಆಗ್ದಂಗ್ ಕಾಯ್ಬೇಕು ಈ ಕನೆಕ್ಷನ್ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೋಡಿ ಇಲ್ಲಿ ಬೇರ್ಗಳು, ಅದಕ್ ನೀರ್ ಎರೆದು ಬೇರ್ ಬಿಟ್ಕೊಳ್ಳೋ ತನಕ, ಆಮೇಲೆ ಮರ ಆಗೋ ತನಕ ನಾನು ಈ ಕನೆಕ್ಷನ್ ನ ಪ್ರೊಟೆಕ್ಟ್ ಮಾಡ್ಬೇಕು, ಈ ಕನೆಕ್ಷನ್ ನ ಉಳಿಸ್ಕೋಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಇದೆ. ಮತ್ತೆ ನಿಮ್ಮನ್ನ ಅವ್ರು ಉಳಿಸ್ಕೊಳ್ಳೇಬೇಕು ಅನ್ನೋದು ಅವ್ರ ಮನ್ಸಿಗೆ ಬಂದಿದೆ ಗೈಸ್, ಓಕೆನಾ. ತುಂಬಾ ಸೀರಿಯಸ್ ಫೀಲ್ ಮಾಡ್ತಿದ್ದಾರೆ ಗೈಸ್ ನಿಮ್ ಬಗ್ಗೆ. ಕರೆಂಟ್ಲಿ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ ಕನೆಕ್ಷನ್ ಬಗ್ಗೆ. ಇಷ್ಟ ದಿನ ಇರ್ಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಈ ಸಮಯದಲ್ಲಿ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ಕಡೆಯಿಂದ. ಐ ಕಾಂಟ್ ಪ್ರಾಮಿಸ್ ಯು ಎನಿಥಿಂಗ್. ನಾನು ಆಗ್ಲೇ ಏನ್ ಹೇಳ್ದೆ, ಅವ್ರು ಬೇರೆ ಕಡೆ ಕಮಿಟ್ ಆಗಿರ್ಬೋದು,
ಸೊ ಅವ್ರು ನಿಮ್ಗೆ ಏನು ಪ್ರಾಮಿಸ್ ಮಾಡಕ್ ಸಾಧ್ಯ ಇಲ್ಲ ಗೈಸ್. ಅವ್ರು ಹೇಳ್ತಾ ಇದಾರೆ ನಾನು ಏನು ನಿಂಗೆ ಪ್ರಾಮಿಸ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಓಕೆನಾ, ಅವ್ರಿಗೇನು ನೀವು ಅನ್ಕೊಂಡಂಗ್ ಕೊಡಕ್ ಆಗಲ್ಲ ಸದ್ಯದ ಪರಿಸ್ಥಿತಿಲಿ. ಐ ಆಮ್ ಅಫ್ರೈಡ್ ಟು ಲೂಸ್ ಯು. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ಅವ್ರಿಗೆ ಭಯ ಶುರು ಆಗಿದೆ ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ. ಅದಕ್ಕೆ ಅವ್ರಿಗೆ ಈ ಕನೆಕ್ಷನ್ ಸೀರಿಯಸ್ ಆಗಿ ನಾನು ಮೂವ್ ಮಾಡ್ಬೇಕು, ಆಕ್ಷನ್ ತಗೋಬೇಕು, ಈಕ್ವಲ್ ಆಗಿ ನೋಡ್ಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಅನ್ಸಿದೆ. ನಿಮ್ನ ಕಳ್ಕೊಳ್ಳೋ ಭಯ ತುಂಬಾ ಕಾಡ್ತಿದೆ ಅವ್ರಿಗೆ ಕರೆಂಟ್ಲಿ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್, ನಾನು ಆಗ್ಲೇ ಹೇಳ್ದೆ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇದೆ ಅಂತ. ಸೊ ಅದಕ್ಕೆ ಮೆಡಿಸಿನ್ಸ್ ತಗೋತಿರ್ಬೋದು ಅಥವಾ ಆಲ್ಕೋಹಾಲ್ ಇಂಡಲ್ಜ್ ಮಾಡ್ತಿರ್ಬೋದು. ಬಿಕಾಸ್ ಅವ್ರಿಗೆ ತುಂಬಾ ಸ್ಟ್ರಗಲ್ ಫೀಲ್ ಮಾಡ್ತಿದ್ದಾರೆ ಅವರು. ನೋಡಿ, ಅವ್ರ ಕೇರ್ ಅವ್ರು ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಅಡಿಕ್ಟ್ ಆಗಿದ್ದಾರೆ ಡ್ರಗ್ಸ್ ಆಲ್ಕೋಹಾಲ್ಗೆ. ಓಕೆನಾ, ನಾನು ಹೇಳಿದ್ದೆ ರಿಪೀಟ್ ಆಗ್ತಿದೆ ಗೈಸ್, ಕ್ಲೈಮ್ ಮಾಡಿ ಎಲ್ಲ ನಾನು ಹೇಳಿದ ಮೆಸೇಜ್. ನಾನು ಆಗ್ಲೇ ಹೇಳಿದೆ ಅವ್ರು ಕಮಿಟ್ಮೆಂಟ್ ಕೊಡಲ್ಲ ಅಂತ. ಅದೇ ಮೆಸೇಜ್ ಬಂದಿದೆ, ಐ ಕಾಂಟ್ ಪ್ರಾಮಿಸ್ ಯು ಎನಿಥಿಂಗ್ ಅಂತ. ನಾನು ಮತ್ತೆ ಅಂದೆ ಸಡನ್ ಆಗಿ ಅವ್ರಿಗೆ ನಿಮ್ಮ ರಿಲೇಶನ್ಶಿಪ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಕರೆಂಟ್ಲಿ ಅಂತ. ಬಿಕಾಸ್ ಅವ್ರಿಗೆ ಭಯ ಆಗ್ತಿದೆ ನಿಮ್ನ ಎಲ್ಲಿ ಕಳ್ಕೊತೀನಿ ಅಂತ ಕನ್ಫರ್ಮೇಶನ್ ಸಿಕ್ಕಿದೆ. ಓಕೆನಾ, ಮತ್ತೆ ಅವರು ಇಲ್ಲಿ ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ. ಇಬ್ರು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅವ್ರು ವೀಕ್ ಆಗಿದ್ದಾರೆ, ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ ಅಂದ್ರೆ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಬಂತು ಗೈಸ್. ಅದರಿಂದ ಆಚೆ ಬರಕ್ಕೆ ಅಡಿಕ್ಷನ್ಗೆ ದಾಸ ಆಗ್ತಿದ್ದಾರೆ ಗೈಸ್. ಎಷ್ಟು ಕ್ಲಾರಿಟಿ ಸಿಕ್ಕಿದೆ ನೋಡಿ ನಾನು ಹೇಳಿದ್ದಕ್ಕೆ. ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಯೂನಿವರ್ಸ್ ಅಂಡ್ ಏಂಜಲ್ಸ್. ಥ್ಯಾಂಕ್ ಯು ಯೂನಿವರ್ಸ್ ಅಂಡ್ ಏಂಜಲ್ಸ್, ಥ್ಯಾಂಕ್ ಯು. ಓಕೆನಾ, ಸೊ ಅದು ಸತ್ಯ ಅಂತ ಗೈಸ್. ಅವ್ರು ಡಬಲ್ ಕನ್ಫರ್ಮೇಶನ್ ಕೊಡೋದು ಜಾಸ್ತಿ ಜನಕ್ಕೆ ರೆಸೊನೇಟ್ ಆಗುತ್ತೆ, ಮತ್ತೆ 100% ಇಟ್ಸ್ ಅ ಟ್ರೂತ್ ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡ್ಲಿ ಅಂತ. ನಾನು ಆಗ್ಲೇ ಅನ್ನಲ್ಲ, ತುಂಬಾ ಸ್ಟ್ರೆಸ್ಡ್ ಅನ್ಸ್ತಿದೆ ಅವ್ರಿಗೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋದು. ಸೆಕ್ಸ್ ವಿತ್ ಯು, ಫಿಸಿಕಲ್ ಅಟ್ರಾಕ್ಷನ್ ಇದೆ ಗೈಸ್. ಓಕೆನಾ, ನಿಮ್ ಕಡೆ ಸೆಕ್ಷುಯಲಿ ಅಟ್ರಾಕ್ಷನ್ ತುಂಬಾ ಕಾಣಿಸ್ತಿದೆ, ಫಿಸಿಕಲ್ ಅಟ್ರಾಕ್ಷನ್ ಇದೆ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಕರೆಂಟ್ ಎನರ್ಜಿಸ್ ಗೈಸ್ ಇದೆಲ್ಲ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪರ್ಸನ್ ಕಡೆಯಿಂದ. ಯು ಆರ್ ಮೈ ಟೆಡ್ಡಿ ಬಿಯರ್. ನಾನು ಆಗ್ಲೇ ಅಂದೆ ಸೆಕ್ಷುಯಲ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಸೊ ನೀವು ಅವ್ರು ಟೆಡ್ಡಿ ಬಿಯರ್ ತರ ಅಂತ. ಯು ಆರ್ ಪರ್ಫೆಕ್ಟ್ ಫಾರ್ ಮೀ. ಅವ್ರ ಜೊತೆ ಯಾರೇ ಇರ್ಬೋದು, ಬಟ್ ನೀವ್ ಅವ್ರಿಗೆ ಪರ್ಫೆಕ್ಟ್ ಅಂತ ಅವ್ರು ಹೇಳ್ತಿದ್ದಾರೆ ಗೈಸ್. ನೀವೇ ಅವ್ರಿಗೆ ಪರ್ಫೆಕ್ಟ್ ಅಂತ. ಐ ಆಮ್ ಫೀಲಿಂಗ್ ವೆರಿ ಪೊಸೆಸಿವ್. ಅವ್ರು ತುಂಬಾ ಪೊಸೆಸ್ ಫೀಲ್ ಮಾಡ್ತಾರೆ ನಿಮ್ ಬಗ್ಗೆ. ನೀವು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಜಲಸ್ ಫೀಲ್ ಮಾಡ್ತಾರೆ. ನನಗ್ ಮಾತ್ರ ಅನ್ನೋದು ತುಂಬಾ ಇದೆ ಅವ್ರಿಗೆ. ಮೈ ಲವ್ ಗ್ರೋಸ್ ಫಾರ್ ಯು ವಿತ್ ಈಚ್ ಡೇ. ಪ್ರತಿದಿನ ಅವ್ರ ಪ್ರೀತಿ ನಿಮ್ ಕಡೆ ಬೆಳಿತಾನೆ ಹೋಗಿದೆ ಗೈಸ್, ಬೆಳಿತಾನೆ ಇದೆ ಅಂತ ಹೇಳ್ತಿದ್ದಾರೆ. ಯು ಆರ್ ವೆರಿ ಸ್ಪೆಷಲ್. ನಾನು ಆಗ್ಲೇ 2-3 ಕಾರ್ಡಲ್ಲಿ ಹೇಳ್ದೆ ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್, ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಸ್ಪೆಷಲ್, ಯು ಆರ್ ವೆರಿ ಸ್ಪೆಷಲ್. ಕ್ಲೈಮ್ ಮಾಡಿ ಗೈಸ್. ಓಕೆನಾ, ಏನೋ ಅವ್ರಿಗೆ ನಿಮ್ಮ ಕಡೆ ತುಂಬಾ ಜಾಸ್ತಿ ಅಟ್ರಾಕ್ಷನ್ಸ್ ಫೀಲ್ ಆಗಿದೆ. ಕಳ್ಕೊಬಿಡ್ತೀನಿ ಅನ್ನೋ ಭಯ ಅನ್ಸುತ್ತೆ, ಅಥವಾ ಬೇರೆಯವ್ರು ನಿಮ್ನ ಕರ್ಕೊಂಡು ಹೊಟ್ಟೋಗ್ತಾರೆ ಅನ್ನೋ ಭಯ ಇರಬಹುದು. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯೂವರ್ಸ್ಗೆ ನನ್ನ ಕಡೆಯಿಂದ, ಸಾರಿ ಯೂನಿವರ್ಸ್ನ ಕಡೆಯಿಂದ ಏನ್ ಗೈಡೆನ್ಸ್ ಇದೆ? ಪೇ ಅಟೆನ್ಷನ್ ಟು ರೆಡ್ ಫ್ಲಾಗ್ಸ್. ನೋ ದ ವಾರ್ನಿಂಗ್ ಸೈನ್ಸ್ ಆಫ್ ವಾಟ್ ಆನ್ ಅನ್ಹೆಲ್ದಿ ಕನೆಕ್ಷನ್ ಲುಕ್ಸ್ ಲೈಕ್. ಅವ್ರು ಹೇಳ್ತಿದ್ದಾರೆ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ರೆಡ್ ಫ್ಲಾಗ್ ಅಂತ ಏನಾದ್ರು ಕಂಡ್ರೆ, ಅಥವಾ ಅನ್ಹೆಲ್ದಿ ಅಂತ ಅನ್ಸಿದ್ರೆ ನಿಮ್ ಕನೆಕ್ಷನ್ ನ, ಆ ರೆಡ್ ಫ್ಲಾಗ್ಗೆ ಅಟೆನ್ಷನ್ ಕೊಡಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಮುಂದೆ ಅದ್ ನಿಮಗ್ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅನ್ಹೆಲ್ದಿ ಅಂತ ಅನ್ಸಿದ್ರೆ ಕನೆಕ್ಷನ್, ಅದನ್ನ ಅಬ್ಸರ್ವ್ ಮಾಡಿ ಕಂಟಿನ್ಯೂ ಮಾಡಬೇಡಿ. ಆತರ ನಿಮ್ಗೆ ಅನ್ಸಿದ್ರೆ ರೆಡ್ ಫ್ಲಾಗ್ಸ್ ಕಂಡ್ರೆ ಅಂತ ಹೇಳ್ತಿದ್ದಾರೆ. ಸೆಕ್ಷುಯಲ್ ಅಟ್ರಾಕ್ಷನ್ ಹೇಳಿದ್ನಲ್ಲ, ಸೊ ನೀವ್ ಅದನ್ನ ಯೋಚನೆ ಮಾಡಿ ಗೈಸ್. ನಥಿಂಗ್ ಹ್ಯಾಸ್ ಗಾನ್ ರಾಂಗ್, ಟ್ರಸ್ಟ್ ದ ಪ್ರೋಸೆಸ್, ದಿಸ್ ಕನೆಕ್ಷನ್ ಇಸ್ ಡಿವೈನ್ಲಿ ಟೈಮ್ಡ್. ಅವ್ರು ಹೇಳ್ತಿದ್ದಾರೆ ಈ ಕನೆಕ್ಷನ್ ಡಿವೈನ್ಡ್ ಅಂದ್ರೆ ಯೂನಿವರ್ಸ್ ಕಡೆಯಿಂದನೇ ಈ ಕನೆಕ್ಷನ್ ಆಗಿರೋದು. ಯೂನಿವರ್ಸು ಇದಕ್ಕೆ ಒಂದು ಟೈಮ್ ಅಂತ ಸೆಟ್ ಮಾಡಿದ್ದಾರೆ. ಆ ಟೈಮ್ ವರ್ಗು ನಿಮ್ಮಿಬ್ರದ್ದು ಯೂನಿಯನ್ ಕಷ್ಟ. ಆ ಟೈಮ್ ವರ್ಗೆ ಬೇರೆ ಏನೇನಾದ್ರೂ ಏನನ್ಬೋದು, ಈ ಕನೆಕ್ಷನ್ ಅಲ್ಲಿ ಬೇರೆ ಏನೇನಾದ್ರೂ ಘಟನೆಗಳು ಸಂಭವಿಸಬಹುದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ.
ಇದು ಆಕ್ಚುಲಿ ಡಿವೈನ್ ಕನೆಕ್ಷನ್ ಅಂತ ಹೇಳ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ, ಯೂನಿವರ್ಸ್ ಕಡೆಯಿಂದಾನೇ ನಿಮ್ಗೆ ಕನೆಕ್ಷನ್ ಸಿಕ್ಕಿರೋದು. ಸ್ವಲ್ಪ ರೆಡ್ ಫ್ಲಾಗ್ಸ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಟೈಮ್ ಸೆಟ್ ಮಾಡಿದ್ದಾರೆ, ಟೈಮ್ ವರೆಗೆ ವೆಯ್ಟ್ ಮಾಡಿ, ಖಂಡಿತ ಯೂನಿಯನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗೈಸ್. ಲವ್ ಯುವರ್ ಶ್ಯಾಡೋ. ನಿಮ್ಮ ತಪ್ಪುಗಳೇನಾದ್ರೂ ಇದ್ರೆ ಅದನ್ನ ನೋಡಿ, ಬೇರೆಯವ್ರ ಮೇಲೆನೆ ಅವರಿಂದನೇ ಅಂತ ಹೊಣೆ ಹಾಕ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ಅವರು ಹೇಗಿದ್ದಾರೆ ಅವ್ರನ್ನ ಹಂಗೆ ಎಕ್ಸೆಪ್ಟ್ ಮಾಡೋದ್ ಕಲ್ತ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬರೀ ಅವ್ರನ್ನ ಕರೆಕ್ಟ್ ಮಾಡಕ್ ಹೋಗ್ಬೇಡಿ, ನಿಮ್ಮ ತಪ್ಪುಗಳು ಇರುತ್ತೆ ಅದನ್ನ ನೋಡಿ, ಮತ್ತೆ ಅವರ ತಪ್ಪುಗಳನ್ನ ಕ್ಷಮಿಸಿ, ಅವ್ರನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ. ಡಿಫ್ರೆಂಟ್ ಪಾತ್ಸ್. ನೀವಿಬ್ರು ಒಂದೇ ದಾರಿಲಿಲ್ಲ, ಅವ್ರ ಪಾತೆ ಬೇರೆ, ನಿಮ್ಮ ದಾರಿನೇ ಬೇರೆ. ನಿಮ್ಮ ಮನ್ಸಲ್ಲಿರೋ ವ್ಯಕ್ತಿದು ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ ದಾರಿನೇ ಬೇರೆ, ಅವ್ರ ದಾರಿನೇ ಬೇರೆ. ಇಬ್ರು ಒಂದೇ ತರ ಯೋಚನೆ ಮಾಡೋದ್ ಕಷ್ಟ ಇದೆ. ಬಟ್ ನಾನು ಹೇಳಿದ್ನಲ್ಲ, ಡಿವೈನ್ ಟೈಮಿಂಗ್ಸ್ಗೆ ನೀವಿಬ್ರು ಒಂದಾಗ್ತೀರಾ. ಸದ್ಯಕ್ಕೆ ನಿಮ್ ದಾರಿನೇ ಬೇರೆ ಇದೆ, ಅವ್ರ ದಾರಿನೇ ಬೇರೆ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಡಿಫಿಕಲ್ಟೀಸ್, ತುಂಬಾ ಜಲಸಿ ಕಾಣಿಸ್ತಿದೆ ನಿಮ್ಮ ವ್ಯಕ್ತಿಗೆ. ತುಂಬಾ ಜಲಸು, ನಿಮ್ ಕಡೆ ತುಂಬಾ ಪೊಸೆಸಿವ್. ಅದನ್ನೇ ಅವರು ಅಬ್ಸ್ಟಕಲ್ ಮಾಡ್ಕೊಬಿಟ್ಟಿದ್ದಾರೆ. ಜಲಸ್ 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 ಅನ್ಕೊಂಡೇನೆ ಈ ಕನೆಕ್ಷನ್ ಮಧ್ಯ ಅಬ್ಸ್ಟಕಲ್ಸ್ ಇಟ್ಬಿಟ್ಟಿದ್ದಾರೆ. ಸೊ ಈ ಕನೆಕ್ಷನ್ ಅಲ್ಲಿ ಏನಾದ್ರೂ ನಿಮ್ಗೆ ಸಕ್ಸಸ್ ಬೇಕು ಅಂದ್ರೆ ಜಲಸಿ ಮತ್ತೆ ತಪ್ಪು ಹುಡ್ಕೋದು ಅದೆಲ್ಲ ಬಿಟ್ಬಿಟ್ಟು ಕ್ಷಮಿಸಿ, ನಿಮ್ ಕಡೆ ಏನೇನಿದೆ ಆ ತಪ್ಪನ್ನು ಸರಿ ಮಾಡ್ಕೊಂಡು ಅವ್ರು ಚೇಂಜ್ ಆಗ್ಬೇಕು ಅನ್ನೋದನ್ನ ಬಯಸ್ದೇನೆ ಇದ್ರೆ ಖಂಡಿತ ಬೇಗ ಈ ಕನೆಕ್ಷನ್ ನಲ್ಲಿ ಏನಾಗುತ್ತೆ, ಯೂನಿಟಿ ಕಾಣುತ್ತೆ, ಯೂನಿಟಿ ಬರುತ್ತೆ ನಿಮ್ಮಿಬ್ರ ಮಧ್ಯ. ಈಗ ಸದ್ಯಕ್ಕೆ ನಿಮ್ಮಿಬ್ರದ್ದು ಸಪ್ರೇಟ್ ಪಾತ್ಸ್ ಕಾಣಿಸ್ತಿದೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ. ಬಿ ಯು, ನೀವು ಹೇಗಿದ್ದೀರಾ ಹಾಗೆ ಕಂಟಿನ್ಯೂ ಮಾಡಿ. ಚಿಕ್ಕ ಪುಟ್ಟ ಕರೆಕ್ಷನ್ಸ್ ನಾನು ಹೇಳ್ದಂಗೆ ಅದು ಮಾಡ್ಕೊಂಡ್ರೆ ಯು ಆರ್ ಪರ್ಫೆಕ್ಟ್. ನೀವು ಬ್ಲೆಸ್ ಸೋಲ್ ಅಂತ ಆಗ್ಲೇ ಹೇಳಿದ್ನಲ್ಲ. ಸೊ ನೀವಾಗಿರಿ, ನೀವು ಯಾರಿಗೋಸ್ಕರನು ನೀವು ಚೇಂಜ್ ಆಗಕ್ ಹೋಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ. ನಿಮ್ ಪರ್ಸನ್ ನಿಮ್ಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ಗೈಸ್. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನೀವ್ ಅನ್ಕೊಂಡಿರ್ಬೋದು ಇವ್ರು ಬಿಟ್ಟೊಟ್ಟೋಗ್ತಾರೆ, ಆತರ ಯಾರಿಗಾದ್ರೂ ಏನಾದ್ರು ಭಯ ಇದ್ರೆ ಖಂಡಿತ ಇಲ್ಲ. ನಿಮ್ ರಿಲೇಶನ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ಇರುತ್ತೆ ಗೈಸ್. ಮೋಸ್ಟ್ಲಿ ಏನೇ ಆರ್ಗ್ಯುಮೆಂಟ್ಸ್ ಇರ್ಬೋದು, ಏನೇ ಬೇರೆ ಪಾತ್ಸ್ ಇರ್ಬೋದು, ಆ ರೋಡ್ ಒಂದಾಗೆ ಆಗುತ್ತೆ ಅಂತ ಈ ಹಾಡು ನನ್ಗೆ ಸೂಚನೆ ಕೊಟ್ಟಿದೆ ಯೂನಿವರ್ಸ್ ಕಡೆಯಿಂದ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಹಾಡ್ ಫುಲ್ ನೋಡಿ, ಅವ್ರ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು ಆ ಥರ ನೆನ್ಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ವ್ಯಕ್ತಿ ಈಗಿನ ಥಾಟ್ಸ್ ಮತ್ತೆ ಥಿಂಕಿಂಗ್, ಅವ್ರು ಈಗ ಏನು ಯೋಚನೆ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ ಪ್ಲೀಸ್ ಹೇಳಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. 6 of Swords, 7 of Pentacles, 4 of Swords, 8 of Cups, Judgment. ಪೈಲ್ 2ಲಿ ನಿಮ್ ವ್ಯಕ್ತಿ ಬಿಟ್ಟು ಹೋಗಿರ್ಬೋದು ಗೈಸ್, ಮುಂಚೆ ಬಿಟ್ಟು ಹೋಗಿರ್ಬೋದು, ಅಥವಾ ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತಿರ್ಬೋದು.
ಬಟ್ ಅವ್ರಿಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ ಈ ಕನೆಕ್ಷನ್ ನಲ್ಲಿ. ಅವ್ರಿಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು. ಅವ್ರು ಬಿಟ್ಟು ಹೋಗ್ಬೇಕು, ಈ ಕನೆಕ್ಷನ್ ಇಂದ ಹೊಟ್ಟೋಗ್ಬೇಕು ಅಂತ ತುಂಬಾ ಸರಿ ಕರೆಂಟ್ಲಿ ಅನ್ಕೋತಾ ಇದಾರೆ. ಬಟ್ ಅವ್ರಿಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ. ಅವ್ರದ್ದು ಪಾಸ್ಟ್ ಇಶ್ಯೂನ ಬಿಟ್ಬಿಟ್ಟು ಮೂವ್ ಆನ್ ಆಗಿ ಚೇಂಜಸ್ ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಬಟ್ ಅವ್ರ ಕೈಲಿ ಅದ್ ಆಗ್ತಿಲ್ಲ ಗೈಸ್. ಓಕೆನಾ, ತುಂಬಾ ಸ್ಟ್ರೆಸ್ ಫೀಲ್ ಮಾಡ್ತಿದ್ದಾರೆ ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ. ಬೇರೆ ಪ್ಲೇಸ್ ಹುಡುಕ್ಬೇಕು, ಈಗ ಏನ್ ಸಿಚುವೇಶನ್ ಅಲ್ಲಿ ಇದಾರೆ ಅದರಿಂದ ದೂರ ಹೋಗ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅವ್ರಿಗೆ ತುಂಬಾ ಪಾಸ್ಟ್ ಬ್ಯಾಗೇಜಸ್ ತುಂಬಾ ಭಾರ ಅನ್ನಿಸ್ತಿದೆ, ಸ್ಟ್ರೆಸ್ಡ್ ಫೀಲ್ ಆಗ್ತಿದ್ದಾರೆ. ಅವ್ರ ಲೈಫ್ ಅಲ್ಲಿ ಮುಂದೆ ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಫೈನಾನ್ಷಿಯಲಿನೂ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಜಾಬ್ ಅಲ್ಲೂ ಸ್ಟ್ರೆಸ್ಫುಲ್ ಅನ್ನಿಸ್ತಿದೆ. ತುಂಬಾ ಇಂಪೇಷಂಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅವ್ರ ಸುತ್ತದವ್ರ ಜೊತೆ ಎಲ್ಲ. ಮತ್ತೆ ಯಾರ ಮೇಲೂ ನಂಬಿಕೆ ಇಲ್ಲ. ಅವ್ರ ಗೋಲ್ಸ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಬಟ್ ತುಂಬಾ ಸಕ್ಸಸ್ ಅನ್ನೋದು ಅವ್ರ ಲೈಫಲ್ಲಿ ತುಂಬಾ ಸ್ಲೋ ಆಗಿದೆ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಹಾರ್ಡ್ ವರ್ಕಿಂಗ್ ವ್ಯಕ್ತಿ, ಕಮಿಟೆಡ್ ವ್ಯಕ್ತಿ, ತುಂಬಾ ಪೇಷನ್ಸ್ ಇರೋ ವ್ಯಕ್ತಿ. ತುಂಬಾ ವೆಯ್ಟ್ ಮಾಡೋಕ್ಕೂ ರೆಡಿ ಇದ್ದಾರೆ. ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ಕಾದು ಕಾದು ಸಾಕಾಗಿ ಮೂವ್ ಆನ್ ಆಗೋಣ ಅನ್ನೋ ತರ ಅನ್ಸಿದೆ ಅವ್ರಿಗೆ. ಇನ್ನು ಎಷ್ಟ್ ದಿನ ವೆಯ್ಟ್ ಮಾಡ್ಬೇಕಪ್ಪ, ಇನ್ನು ಗ್ರೋತ್ ಆಗ್ತಿಲ್ವಲ್ಲ ಈ ಕನೆಕ್ಷನ್ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ತುಂಬಾ ಹಾರ್ಡ್ಶಿಪ್ಸ್ ಫೇಸ್ ಮಾಡ್ತಿದ್ದಾರೆ ಅವರು ಈ ಕನೆಕ್ಷನ್ ಇಂದ ಗೈಸ್. ಅವರು ತುಂಬಾ ಹಾರ್ಡ್ಶಿಪ್ ಅಂದ್ರೆ ಕಷ್ಟ ಫೇಸ್ ಮಾಡ್ತಿದ್ದಾರೆ. ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಮೂವ್ ಆನ್ ಆಗ್ಬಿಟ್ರೆ ನಾನ್ ಚೆನ್ನಾಗಿರ್ತೀನ ಅಂತ ಅವ್ರಿಗೆಲ್ಲೋ ಒಂದ್ ಕಡೆ ಅನ್ಸಿದೆ ಗೈಸ್. ನಿಮ್ ಕನೆಕ್ಷನ್ ಎಲ್ಲ ಆತರ ಅವ್ರಿಗೆ ತುಂಬಾ ಕಷ್ಟ ಅನಿಸ್ತಿದೆ ಈ ಕನೆಕ್ಷನ್. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ಟೈಮ್ ಇಲ್ಲ, ಪ್ರೆಷರೈಸ್ಡ್ ಆಗಿದ್ದಾರೆ. ಸ್ಟ್ರೆಸ್ ರಿಲೀಸ್ ಮಾಡ್ಬೇಕು, ಬ್ರೇಕ್ ತಗೋಬೇಕು ಈ ಕನೆಕ್ಷನ್ ಇಂದ ಅಂತ ತುಂಬಾ ಅನ್ಕೊಂಡಿದ್ದಾರೆ. ಮತ್ತೆ ಬೇರೆ ಕಡೆಯಿಂದನೂ ಅವ್ರಿಗೆ ಸ್ಟ್ರೆಸ್ ಆಗ್ತಿದೆ ಗೈಸ್. ನಿಮ್ ಕಡೆಯಿಂದ ಅಂತಲ್ಲ, ಬೇರೆ ಕಡೆಯಿಂದನೂ ಸ್ಟ್ರೆಸ್ ಆಗ್ತಿದೆ. ಸೊ ಈ ಕನೆಕ್ಷನ್ ನ ಅವರು ನಿಭಾಯಿಸಕ್ ಆಗ್ತಾ ಇಲ್ಲ. ಸೊ ಈ ಕನೆಕ್ಷನ್ ಇಂದ ಮೂವ್ ಆನ್ ಆಗೋದೇ ಒಳ್ಳೇದು ಅಂತ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಬಟ್ ಇನ್ನು ಡಿಸೈಡ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಮೂವ್ ಆನ್ ಆಗಕ್ಕೆ. ಆಗ್ಬಿಡೋಣ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಬಟ್ ಮೂವ್ ಆನ್ ಆಗಕ್ ಆಗ್ತಿಲ್ಲ. ಯಾರೋ ಬೇರೆಯವ್ರ ಮನೆ ಅಥವಾ ಅವರ ಆಫೀಸ್ ಅವ್ರ ಹಿಂದೆ ತುಂಬಾ ಗಾಸಿಪ್ ಮಾಡ್ತಿದ್ದಾರೆ ಗೈಸ್. ಅದೆಲ್ಲ ಅವ್ರಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಒಂದ್ ಕಡೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಡೈರೆಕ್ಷನ್ ಕಾಣಿಸ್ತಿಲ್ಲ ಲೈಫ್ ಅಲ್ಲಿ. ಮತ್ತೆ ಈ ಸಿಚುವೇಶನ್ ಈಗ ಏನ್ ಕರೆಂಟ್ಲಿ ಏನೋ ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದಾರೆ ಗೈಸ್. ಅದ್ರಿಂದ ಆ ಸಿಚುವೇಶನ್ ನ ಅವರು ದಾಟಕ್ ಕಷ್ಟ ಆಗ್ತಿದೆ ಅವ್ರಿಗೆ. ಸೊ ಅವರು ಮೂವ್ ಆನ್ ಆಗ್ಬಿಡ್ಬೇಕು. ನಾನು ಈ ರಿಲೇಶನ್ಶಿಪ್ ಇಂದನೋ ಈ ಸಿಚುವೇಶನ್ ಇಂದನೋ ನಾನು ಮೂವ್ ಆನ್ ಆದ್ರೆ ಮಾತ್ರ ನನ್ನ ಲೈಫ್ ಸರಿ ಹೋಗೋದು. ತುಂಬಾ ಎಮೋಷನಲಿ ಕರೆಂಟ್ಲಿ ಹರ್ಟ್ ಆಗಿದ್ದಾರೆ ಗೈಸ್. ನಿಮ್ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇದಾರೆ, ಮೆಂಟಲಿ ವೀಕ್ ಆಗಿದ್ದಾರೆ. ಪ್ರೀತಿ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ. ಒಂಟಿಯಾಗಿರೋದು, ಓಡೋಗೋದು, ಅನ್ಸ್ಟೇಬಲ್ ಅಂತ ಫೀಲ್ ಆಗ್ತಿದ್ದಾರೆ. ಸ್ಟಕ್ ಆಗಿದ್ದಾರೆ. ಅವ್ರ ಕೆರಿಯರ್ ಅಲ್ಲೂ ಈ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಅವ್ರಿಗೆ ಈ ಸಮಯದಲ್ಲಿ ಪ್ರೀತಿ ಅದೆಲ್ಲ ಏನೋ ಕಾಣಿಸ್ತಿಲ್ಲ. ಸುಮ್ನೆ ಈ ಕನೆಕ್ಷನ್ ಆಗ್ತಿಲ್ಲ ನನ್ಗೆ, ಮೂವ್ ಆನ್ ಆಗ್ಬಿಡೋಣ ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ. ಮತ್ತೆ ಅವ್ರಿಗೆ ಅನ್ನಿಸ್ತಿದೆ ನನ್ನ ಲೈಫಲ್ಲಿ ಪದೇ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ಡ್ಯುಯಲ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಿದ್ದೀನಿ. ಮತ್ತೆ ಅವ್ರಿಗೆ ತುಂಬಾ ಕಾರ್ಮಿಕ್ ಲೆಸನ್ಸ್ ನಡೀತಾ ಇದೆ ಗೈಸ್. ಕಾರ್ಮಿಕ್ ಅಂದ್ರೆ ಪಾಠ ಕಲ್ಸೋ ವ್ಯಕ್ತಿಗಳು ಅವ್ರ ಲೈಫಲ್ಲಿ ತುಂಬಾ ಜನ ಒಟ್ಟಿಗೆ ಬಂದಾಗ ಕಾರ್ಮಿಕ್ ಲೆಸನ್ಸ್ ಕಲ್ತು ಅವ್ರಿಗೆ ಲವ್ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರಲ್ಲ, ನಂಬಿಕೆ ಇರಲ್ಲ, ಆತರ ಏನೋ ನಡೆದಿದೆ. ಸೊ ಅವ್ರಿಗೆ ಏನ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಹಿಂದೆ ಮಾಡಿದ ತಪ್ಪನ್ನ ನಾನು ಮತ್ತೆ ಮಾಡ್ಬಾರ್ದು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರನ್ನ ನೋಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಬೇರೆಯವ್ರನ್ನ ಜಡ್ಜ್ ಮಾಡ್ಬಾರ್ದು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗವ್ರು ಅಪ್ರಿಶಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಸತ್ಯ ಏನಿದೆ ಅದನ್ನ ಬೇರೆಯವ್ರಿಗೂ ಹೇಳ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ತುಂಬಾ ಕರ್ಮದ ಬಗ್ಗೆ ನಂಬಿಕೆ ಬಂದಿದೆ. ನಾನು ಆಗ್ಲೇ ಹೇಳ್ದೆ, ಕಾರ್ಮಿಕ್ಸ್ ಇದಾರೆ ಅವ್ರ ಲೈಫಲ್ಲಿ, ಪಾಠ ಕಲ್ಸಕ್ಕೆ ಅಂತ ಬಂದಿದ್ದಾರೆ ಅಂತ. ಸೊ ಕಲ್ತಾಗ ಅವ್ರಿಗೆ ಕರ್ಮ ಏನು ಅನ್ನೋದು ಗೊತ್ತಾಗಿದೆ. ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಡಿಸ್ಟೆನ್ಸ್ ಇದೆ, ಓಕೆನಾ. ಲೆಸ್ ಕಮ್ಯುನಿಕೇಶನ್ ಅವ್ರ ನೋ ಕಮ್ಯುನಿಕೇಶನ್ ಇದೆ, ಡಿಸ್ಟೆನ್ಸ್ ಅಂತೂ ಇದೆ.
ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಮಾಡಿದ್ರೆ, ಇಲ್ಲ ಅಂದ್ರೆ ಸುಮ್ನೆ ಆಚೆ ಬಂದ್ಬಿಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಇವ್ಯಾಲ್ಯೂಯೇಟ್ ಮಾಡ್ತಿದಾರೆ ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ಅಂತ. ಅವ್ರಿಗೆ ಈಗ ಯಾರ ಜೊತೆನೂ ಬೇಡ, ಅವ್ರು ಹೀಲ್ ಆಗ್ಬೇಕು, ರಿಕವರ್ ಆಗ್ಬೇಕು ಈ ಸಿಚುವೇಶನ್ ಇಂದ ಆಚೆ ಬಂದು, ಅಷ್ಟೇ ಅವ್ರಿಗಿರೋದು. ಅಂದ್ರೆ ಅವ್ರು ಟೈಮ್ ಕೇಳ್ತಿದಾರೆ ಗೈಸ್. ಈ ಟೈಮಲ್ಲಿ ಅವ್ರು ನಿಮ್ಗೆ ಕಮಿಟ್ ಆಗೋದು ಅಥವಾ ನಿಮ್ ಕಾಲ್ ಮೆಸೇಜ್ ಮಾಡೋದು, ಅವ್ರ ಯೋಚನೆ ಅದೆಲ್ಲ ಏನೂ ಇಲ್ಲ. ಅವ್ರನ್ನ ಅವರು ಹೀಲ್ ಮಾಡ್ಕೊತಿದ್ದಾರೆ, ಸೆಲ್ಫ್ ಕೇರ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ನಿಮ್ ವ್ಯಕ್ತಿ. ಈ ಕನೆಕ್ಷನ್ ಇಂದನೂ ಆಚೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ ಗೈಸ್. ಓಕೆನಾ? ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ನಿಮ್ ಪರ್ಸನ್ದು ಕರೆಂಟ್ ಎನರ್ಜಿ ಗೈಸ್ ಇದು. ದೇವ್ರನ್ನ ಅಥವಾ ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ, ಈ ಸಿಚುವೇಶನ್ ಇಂದ ನನ್ನ ಆಚೆ ತಗೋಬಾ, ನನ್ಗೆ ಆಗ್ತಾ ಇಲ್ಲ ಅಂತ. ಏನ್ ಸಿಚುವೇಶನ್ ಗೊತ್ತಿಲ್ಲ, ಆ ಸಿಚುವೇಶನ್ ಇಂದ ಅವ್ರು ತುಂಬಾ ಪಾಠ ಕಲ್ತಿದ್ದಾರೆ. ಅದಲ್ದೆ ನಿಮ್ ಕನೆಕ್ಷನ್ ಬಿಟ್ಟು ಹೋಗ್ಬೇಕು, ನನ್ಗೆ ಯಾವ ಪ್ರೀತಿನೂ ಬೇಡ ಲೈಫಲ್ಲಿ ಅಂತ ಅನ್ಸಿರೋದಂತೂ ಸತ್ಯ ಗೈಸ್. ಅವ್ರಿಗೆ ರಿಪೀಟೆಡ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ಬಟ್ ಎಲ್ಲಾ ಚಾಯ್ಸಸ್ನು ಬಿಟ್ಟು ಅವ್ರು ಒಬ್ರೇ ಹೋಗ್ತಿದಾರೆ ನೋಡಿ. ಐಸೋಲೇಟಿಂಗ್ ಎನರ್ಜಿ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಒಂಟಿಯಾಗಿದ್ದಾರೆ. ಒಂಟಿಯಾಗಿ ಎಲ್ಲಾದ್ರೂ ನೇಚರ್ ಹತ್ರ, ಕಾಡ್ ಹತ್ರ ಹೋಗೋಣ ಅಂತ ಅವ್ರಿಗೆ ತುಂಬಾ ಫೀಲ್ ಆಗಿದೆ ಗೈಸ್. ಎಲ್ಲಾದ್ರೂ ಒಬ್ನೇ ಹೋಗಿರೋಣ, ಒಬ್ನೇ ಅಥವಾ ಒಬ್ರೆ ಅಂತ ತುಂಬಾ ಅನ್ಸಿದೆ ನೇಚರ್ಗೆ ಹತ್ರವಾಗಿ. ಅಂಡ್ ಅವ್ರು ತುಂಬಾ ನೋವು ಮಾಡಿದ್ದಾರೆ ಬೇರೆಯವ್ರಿಗೆ, ತುಂಬಾ ನೋವುಗಳು ಮಾಡಿದ್ದಾರೆ ಹಿಂದೆ. ಅದನ್ನ ಈಗ ಅನ್ಭವಿಸ್ತಾ ಇದಾರೆ. ಕರ್ಮ ಅವ್ರಿಗೆ ವಾಪಸ್ ಆಗಿದೆ, ರಿಟರ್ನ್ ಬ್ಯಾಕ್ ಆಗಿದೆ. ಸೊ ಅವ್ರನ್ನ ಅವ್ರು ಹೀಲ್ ಮಾಡ್ಕೋಬೇಕು, ಅವ್ರನ್ನ ಅವ್ರು ಎನರ್ಜೈಸ್ ಮಾಡ್ಕೋಬೇಕು, ರಿಕವರ್ ಆಗ್ಬೇಕು ಅಂತ ತುಂಬಾ ಫೀಲ್ ಮಾಡ್ಕೊತಿದ್ದಾರೆ. ಸೊ ಒಬ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೋತಾ ಇದಾರೆ ಗೈಸ್. ನೋಡಿ, ಟ್ರಾವೆಲಿಂಗ್ ಎನರ್ಜಿನೇ ಬರ್ತಿದೆ. ಒಬ್ರೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು, ನೇಚರ್ ಹತ್ರ ಟ್ರಾವೆಲ್ ಮಾಡ್ಬೇಕು, ಟ್ರೆಕ್ಕಿಂಗ್ ಆತರ ಸ್ವಲ್ಪ ರಿಸ್ಕ್ ತಗೋಬೇಕು ಲೈಫಲ್ಲಿ. ಒಂಟಿಯಾಗಿ ಹೋಗ್ಬೇಕು ಎಲ್ಲಾದ್ರೂ ಅಂತ ಅಷ್ಟು ಡಿಪ್ರೆಷನ್ ಅಲ್ಲಿ ಇದಾರೆ. ಕಿಂಗ್ ಆಫ್ ಪೆಂಟಕಲ್ಸ್ ಗೈಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಟ್ರಾವೆಲಿಂಗ್ ಎಲ್ಲೋ ಸ್ವಲ್ಪ ದೂರ, ಬೆಟ್ಟ ಗುಡ್ಡ, ನೇಚರ್ ಹತ್ರ ಟ್ರಾವೆಲ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅದು ಒಂಟಿಯಾಗೇನೆ, ಯಾರ ಜೊತೆನೂ ಅಲ್ಲ. ಇದರಿಂದ ಹೀಲ್ ಆಗಿ ರಿಕವರ್ ಆಗ್ಬೇಕು. ನಿಮ್ ಕನೆಕ್ಷನ್ ಇಂದ ಆಚೆ ಅಂತ ಅವ್ರ ಕೈಲಿ ಹೋಗಕ್ ಆಗ್ತಿಲ್ಲ. ಅಟ್ಲೀಸ್ಟ್ ಬ್ರೇಕ್ ತಗೊಂಡ್ ಬರೋಣ, ಆಮೇಲೆ ಯೋಚನೆ ಮಾಡೋಣ. ನಾನು ಫಸ್ಟ್ ಹೀಲ್ ಮಾಡ್ಕೊಂಡ್ ಬರೋಣ, ಆಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಒಬ್ರೇ ಹೋಗ್ತಾ ಇದಾರೆ. ಸ್ಲೋ ಎನರ್ಜಿ ಕಾಣಿಸ್ತಿದೆ ಗೈಸ್, ತುಂಬಾ ಸ್ಲೋ ಎನರ್ಜಿ ನಿಮ್ ವ್ಯಕ್ತಿದು. ಅಲ್ಲಿಗೆ ಹೋಗೋದು ಅಷ್ಟೇ, ನಿಮ್ ಕಡೆ ಬರೋದು ಅಷ್ಟೇ. ಯಾರೋ ಅವ್ರನ್ನ ತುಂಬಾ ಅವ್ರು ನಮ್ದವ್ರು ಬಿಟ್ಟು ಹೋಗಿದ್ದಾರೆ ಗೈಸ್. ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ ಪ್ರೀತಿ ಅನ್ನೋದ್ರ ಅರ್ಥನೇ ಹೊಟ್ಟೋಗಿದೆ. ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಅವ್ರು ತುಂಬಾ ನಂಬಿದವರು ಬಿಟ್ಟು ಹೋಗಿದ್ದಾರೆ. ದುಡ್ಡು ಕಾಣಿಸ್ತಿದೆ ನಂಗೆ, ಮನಿ ಮೈಂಡೆಡ್ ಅನ್ಸುತ್ತೆ ಅವರು. ದುಡ್ಡಿಗೋಸ್ಕರ ಇವ್ರಿಗೆ ಮೋಸ ಮಾಡಿದ್ದಾರೆ, ಯಾರೇ ಆಗಿರ್ಬೋದು. ಸೊ ಆ ಸಿಚುವೇಶನ್ ಇಂದ ಅವ್ರಿಗೆ ಆಚೆ ಬರಕ್ ತುಂಬಾ ಕಷ್ಟ ಆಗ್ತಿದೆ. ದಿ ಲವರ್ಸ್ ಕಾರ್ಡ್. ಅವರು ಕರ್ಮ ಬಿಲೀವರ್ ಆಗಿರೋದ್ರಿಂದ ಈಗ ಅವರು ಕರ್ಮಾನುಸಾರ ನಾನು ನಡ್ಕೋಬೇಕು. ಈ ರಿಲೇಶನ್ಶಿಪ್ ಅಲ್ಲಿ ಏನ್ ಡಿಸ್ಟೆನ್ಸ್ ಇದೆ ಅದ್ ಹೋಗ್ಬೇಕು. ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು, ನಿಮ್ ಜೊತೆ ಎಲ್ಲ ಹೇಳ್ಕೋಬೇಕು, ಏನಾಗಿತ್ತು ಅಂತ ಹೇಳ್ಕೋಬೇಕು ಅಂತ ಅನ್ಸಿದೆ. ಬಟ್ ಬಿಟ್ಟು ಹೋಗ್ಬೇಕು ಅಂತಾನು ಒಂದೊಂದ್ಸರಿ ಅನ್ಕೋತಾರೆ, ಒಂದೊಂದ್ಸರಿ ಇಲ್ಲ ನಿಮ್ ಹತ್ರ ಎಲ್ಲ ಹೇಳ್ಕೋಬೇಕು, ಎಲ್ಲ ಶೇರ್ ಮಾಡ್ಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಔಟಿಂಗ್ ಹೋಗ್ಬೇಕು ಅಂತಾನು ಅನ್ಕೋತಾರೆ ಗೈಸ್. ತುಂಬಾ ಕನ್ಫ್ಯೂಸ್ ಮೈಂಡ್ ಸೆಟ್ ಅಲ್ಲಿ ಇದಾರೆ ಕರೆಂಟ್ಲಿ. ಏನೋ ಅವ್ರ ಲೈಫಲ್ಲಿ ಯಾರ ಕಡೆಯಿಂದನೂ ತುಂಬಾ ದೊಡ್ಡದಾಗಿ ಹರ್ಟ್ ಆಗಿದೆ ಗೈಸ್. ಯಾರೋ ಬಿಟ್ಟು ಹೋಗಿದ್ದಾರೆ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತವ್ರು ಬಿಟ್ಟು ಹೋಗಿದ್ದಾರೆ. ಸೊ ಅವ್ರಿಗೆ ಯಾವ ಪ್ರೀತಿನೂ ಬೇಡ, ಯಾವ ಪ್ರೇಮನೂ ಬೇಡ, ನನ್ಗೆ ಕನೆಕ್ಷನ್ನೇ ಬೇಡ ಅಂತ ಒಂದ್ ಕ್ಷಣ ಅನ್ಸುತ್ತೆ. ಒಬ್ರೆ ಎಲ್ಲಾದ್ರೂ ಟ್ರಾವೆಲ್ ಮಾಡೋಣ ಅಂತ ಸುಮಾರು ಜನ ಟ್ರಾವೆಲಿಂಗು ಹೋಗಿದ್ದಾರೆ. ಬ್ರೇಕ್ ಬೇಕು ನನ್ಗೆ ಕನೆಕ್ಷನ್ ಇಂದ ಅಂತಾರೆ. ಕೆಲವರು ಇಲ್ಲ, ಅವ್ರಿಗೆಲ್ಲ ಹೇಳ್ಕೋಬೇಕು ನಾನು, ಅವಾಗಾದ್ರೂ ಸ್ವಲ್ಪ ನಂಗೆ ಸಮಾಧಾನ ಸಿಗುತ್ತೆ ಅಂತ ಅನ್ಕೋತಾ ಇದಾರೆ. ನೀವ್ ಅವ್ರ ಲೈಫಲ್ಲಿ ಸ್ಟಾರ್ ಗೈಸ್. ಅವ್ರಂಗ್ ಅನ್ಕೋತಾ ಇದಾರೆ, ನೀವೇ ಅವ್ರ ಲೈಫಲ್ಲಿ ಸ್ಟಾರ್. ಇನ್ನ ಅವ್ರ ಲೈಫಲ್ಲಿ ಯಾರು ಇಲ್ಲ, ನೀವೇ ಅವ್ರ ಲೈಫಲ್ಲಿ ಸ್ಟಾರು. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ನಾನು ಚೆನ್ನಾಗ್ ಆಗ್ತೀನಿ ಅಂತ ಅವ್ರಿಗೆ ಫೀಲ್ ಆಗಿದೆ. ಯಾಕಂದ್ರೆ ಬ್ಯಾಕ್ ಆಫ್ ದ ಡೆಕ್ ಸ್ಟಾರ್ ಇದೆ, ಲವರ್ಸ್ ಕಾರ್ಡ್ಗೆ ಸ್ಟಾರ್ ಬಂದಿದೆ. ಸೊ ನಾನು ಆಗ್ಲೇ ತುಂಬಾ ಅವ್ರದ್ದು
ಮೈಂಡ್ ಸೆಟ್ ವೆರಿ ಕನ್ಫ್ಯೂಷನ್ ಮೈಂಡ್ ಸೆಟ್, ಬರೀ ಡಿಪ್ರೆಷನ್ ಕಾಣಿಸ್ತಿದೆ. ಬಿಟ್ಟು ಹೋಗ್ಬೇಕು ನಿಮ್ನೆ ಅಂತಾನು ಅನ್ಕೋತಾರೆ. ಬಟ್ ಆಮೇಲೆ ಯೂನಿವರ್ಸ್ ನ ಕೇಳ್ಕೊತಾರೆ, ಈ ಸಿಚುವೇಶನ್ ಇಂದ ನನ್ನ ಆಚೆ ತಗೊಂಡ್ ಬಾ ಅಂತ. ಆ ಸಿಚುವೇಶನ್ ಏನಾಗಿದೆ ಅಂತ ಗೊತ್ತಿಲ್ಲ, ಯಾರೋ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಅದ್ರ ಜೊತೆಗೆ ನಿಮ್ ಜೊತೆ ಮಾತಾಡ್ಕೊಂಡ್ರೆ ಅಥವಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇನೇನೋ ಅಂತ ಫೀಲ್ ಮಾಡ್ಕೋತಿದ್ದಾರೆ. ಯಾಕಂದ್ರೆ ಅವ್ರ ಲೈಫ್ ಅಲ್ಲಿ ಉಳ್ದಿರೋರ್ ನೀವ್ ಒಬ್ರೆ ಸ್ಟಾರ್. ಓಕೆನಾ, ಮೂವ್ ಆನ್ ಆಗಲ್ಲ ಗೈಸ್, ಸುಮ್ನೆ ಹಂಗ ಅಂತಾರೆ ಅನ್ಕೋತಾರೆ ಅಷ್ಟೇ, ಆಗಲ್ಲ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ಕಡೆಯಿಂದ ನನ್ನ ವಿವರ್ಸ್ಗೆ ಇನ್ನೇನ್ ಮೆಸೇಜ್ ಇದೆ. ಟ್ವಿನ್ ಫ್ಲೇಮ್ಸ್, ನೀವು ಮೆಜಾರಿಟಿ ಆಫ್ ದ ಪೀಪಲ್ ಟ್ವಿನ್ ಫ್ಲೇಮ್ಸ್ ಇರ್ಬೋದು ಗೈಸ್. ಇನ್ ಅಂಡ್ ಯಾಂಗ್ ಎನರ್ಜಿ ಕಾಣಿಸ್ತಿದೆ. ಓಕೆನಾ, ನಾನು ಆಗ್ಲೇ ಹೇಳಿದೆ ಯೂನಿವರ್ಸ್ ನ ಕೇಳ್ಕೊತಾ ಇದ್ದಾರೆ ಸಿಚುವೇಶನ್ ಇಂದ ಆಚೆ ತಗೋಬಾ ಅಂತ. ಯೂನಿವರ್ಸ್ ಕಡೆಯಿಂದ ನೀವಿಬ್ರು ಡೆಸ್ಟಿನ್ಡ್ ಆಗಿರ್ಬೋದು ಗೈಸ್. ದ ಡ್ರ್ಯಾಗೋನ್ ಫ್ಲೈ, ಅವ್ರಿಗೆ ಹಾರ್ಟ್ ತುಂಬಾ ಭಾರ ಅನ್ಸ್ತಿದೆ, ಅದನ್ನ ಲೈಟ್ ಹಾರ್ಟ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು ಅಂತಾನೆ ಬರ್ತಿದೆ. ಆ ಸಿಚುವೇಶನ್ ಇಂದ ಅವ್ರು ಹೀಲ್ ಆಗ್ಬೇಕು ಅಂತಾನೆ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ, ನಿಮ್ ಮೇಲೆ ಅನ್ಕಂಡೀಷನಲ್ ಪ್ರೀತಿ ಇದೆ. ಓಕೆ, ಮತ್ತೆ ಅವ್ರು ನಿಮ್ಗೆ ಪ್ರೀತಿ ತೋರಿಸ್ಬೇಕು, ಅಫೆಕ್ಷನ್ ತೋರಿಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿದೆ. ಯಾವ ಪ್ರೀತಿನೂ ಬೇಡ ಅಂತ ಅನ್ಕೊಂಡ್ರು ನಿಮ್ ಮೇಲೆ ಪ್ರೀತಿ ಇದೆ ಗೈಸ್. ಮೇಲ್ ಹಂಗ ಅನ್ಕೋತಾರ ಅಷ್ಟೇ. ಶಾಕ್, ನಾನು ಆಗ್ಲೇ ಏನ್ ಹೇಳ್ದೆ, ಅವ್ರ ಲೈಫಲ್ಲಿ ಏನೋ ಶಾಕಿಂಗ್, ಯಾರೋ ಸಡನ್ ಆಗಿ ಬಿಟ್ಟು ಹೋಗಿದ್ದಾರೆ, ಶಾಕ್ ಆಗಿದೆ, ಸಡನ್ ಚೇಂಜ್ ಆಗಿದೆ. ಅವ್ರಿಗೆ ಸರ್ಪ್ರೈಸ್, ಆ ಟ್ರಾನ್ಸ್ಫಾರ್ಮೇಶನ್ ಅವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನೀವ್ ಅವ್ರ ಲೈಫಲ್ಲಿ ಸ್ಟಾರೇ ಗೈಸ್. ಬಟ್ ಅದು ಏನಾಗಿದೆ ಅಂದ್ರೆ ಕರೆಂಟ್ಲಿ ತುಂಬಾ ಡಿಪ್ರೆಸ್ಡ್ ಫೀಲ್ ಆಗ್ತಿದ್ದಾರೆ. ಅವರ ಹಳೆ ಗಾಯದಿಂದ ಅವರು ಲೈಫಲ್ಲಿ ತುಂಬಾ ಕಲಿತಾ ಇದಾರೆ. ತುಂಬಾ ಕಾರ್ಮಿಕ್ ಅಂದೆ ನಾನು, ಯಾರೋ ಕಾರ್ಮಿಕ್ ಬಂದವ್ರ ಲೈಫಲ್ಲಿ ಹೋಗಿದ್ದಾರೆ ಗೈಸ್. ಅವರಿಂದ ಮೋಸ ಹೋಗಿದ್ದಾರೆ ಅವರು ಕಾರ್ಮಿಕ್ ಇಂದ. ಅವ್ರನ್ನ ಕಾರ್ಮಿಕ್ ಅಂತ ಅನ್ಕೊಂಡಿರ್ಲಿಲ್ವೇನೋ ಅವರು. ಬಟ್ ಅವರಿಂದ ಅವ್ರ ಪಾಠ ಕಲಿತಾ ಇದಾರೆ, ಏನೇನ್ ಅನ್ಭವಿಸಿದ್ರು ಅದ್ರಿಂದ. ಸೊ ನೆನ್ಸ್ಕೊತಾ ಇದ್ದಾರೆ, ಹಿಂಗೆಲ್ಲ ಆಯ್ತಲ್ಲ ನನ್ನ ಲೈಫಲ್ಲಿ, ಇಷ್ಟೊಂದು ನಂಬಿದ್ನಲ್ಲ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ, ಆ ಸಿಚುವೇಶನ್ ಕಡೆನೆ ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ಹೌದು, ನಿಮ್ಮಲ್ಲಿ ಪ್ರೀತಿ ಇದೆ, ನಿಮ್ನ ಸ್ಟಾರ್ ಅಂತ ಟ್ರೀಟ್ ಮಾಡ್ತಾರೆ ಅವ್ರ ಲೈಫಲ್ಲಿ ಗೈಸ್. ಬಟ್ ಆ ಸಿಚುವೇಶನ್ ಕಡೆ ಜಾಸ್ತಿ ಈ ಸಮಯದಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಹೆಂಗ್ ಹೀಲ್ ಆಗೋದು, ಹೀಲ್ ಆದ ತಕ್ಷಣ ಬರದೆ ನಿಮ್ಮ ಹತ್ರ ಗೈಸ್, ಅವ್ರು ಅಷ್ಟಂತೂ ಹೇಳ್ಬೋದು. ಸ್ವಲ್ಪ ಬ್ರೇಕ್ ತಗೋತಾರೆ ಅಷ್ಟೇ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ಟ್ರೂ ಲವ್, ನಿಮ್ನ ಟ್ರೂ ಆಗಿ ಪ್ರೀತಿಸ್ತಾರೆ ಗೈಸ್. ಓಕೆನಾ, ಟ್ರೂ ಅಂಡ್ ಲಾಸ್ಟಿಂಗ್ ಲವ್ ಇಸ್ ಹಿಯರ್ ಫಾರ್ ಯು. ಇದು ಸತ್ಯವಾದ ಲವ್, ಅವ್ರು ನಿಮ್ನ ಟ್ರೂ ಆಗಿ ಇಷ್ಟಪಡ್ತಾರೆ ಗೈಸ್. ಅದೇನಾದ್ರು ಡೌಟ್ ಇದ್ರೆ ಡೌಟ್ ಪಡ್ಬೇಡಿ. ಓಪನ್ ಯುವರ್ ಸೆಲ್ಫ್ ಟು ಅದರ್ಸ್, ಅವರು ಓಪನ್ ಅಪ್ ಆಗ್ಬೇಕು, ಇಲ್ಲ ನೀವು ಓಪನ್ ಅಪ್ ಆಗ್ಬೇಕು, ಇಲ್ಲ ಅಂದ್ರೆ ಕನೆಕ್ಷನ್ ಮುಂದುವರಿಯಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆದ್ಮೇಲೆ ಲವ್ ಹೋಗೋದು. ಸೊ ಫಸ್ಟ್ ಗುಡ್ ಫ್ರೆಂಡ್ ಆದ್ರೆ ಖಂಡಿತ ಆ ರಿಲೇಶನ್ಶಿಪ್ ಪ್ರೀತಿಗೆ ಹೋಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಆಸ್ ಎ ಫ್ರೆಂಡ್ ಅವ್ರ ಜೊತೆ ಏನು ಡಿಮ್ಯಾಂಡ್ಸ್ ಇಟ್ಕೊಳ್ದೇನೆ, ಕಮಿಟ್ಮೆಂಟ್ ಕೇಳ್ದೇನೆ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಖಂಡಿತ ಅದು ಲವ್ ಹೋಗುತ್ತೆ. ಯಾಕಂದ್ರೆ ಇದು ಟ್ರೂ ಲವ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಸ್ಲೋ ಎನರ್ಜಿ ಇದೆ, ಇಬ್ರಿಗೂ ಪೇಷನ್ಸ್ ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ಮನ್ಸಲ್ಲಿ ನಿಮ್ಮಿಬ್ರು ಡೀಪನಿಂಗ್, ನಿಮ್ಮಿಬ್ರು ರಿಲೇಶನ್ಶಿಪ್ ಇನ್ನೂ ಡೀಪ್ ಆಗಿ ಹೋಗುತ್ತೆ. ರಿಲೇಶನ್ಶಿಪ್ ಇನ್ನೂ ಡೀಪ್ ಆಗುತ್ತೆ. ನೀವ್ ಏನಕ್ಕೆ ವೆಯ್ಟ್ ಮಾಡ್ತಿದ್ರೋ ಅದಾಗುತ್ತೆ ಇನ್ನು ಕೆಲವು ಮಂತ್ಸ್ ಅಲ್ಲಿ. ಓಕೆನಾ, 3 months ಇರ್ಬೋದು. ಫರ್ಗಿವ್ ಅಂಡ್ ರಿಲೀಸ್, ನಿಮ್ಗೆ ಅವ್ರ ಕಡೆಯಿಂದ ಏನಾದ್ರು ತಪ್ಪಂತ ಕಾಣಿಸ್ತಿದ್ರೆ ದಯವಿಟ್ಟು ಕ್ಷಮಿಸಿ, ಅದನ್ನ ರಿಲೀಸ್ ಮಾಡಿ. ಅವ್ರಿಗೆ ನಿಮ್ ಕಡೆ ಏನಾದ್ರು ತಪ್ಪಂತ ಕಂಡಿದ್ರೆ ಕ್ಷಮಿಸಿ ರಿಲೀಸ್ ಮಾಡಿದ್ರೆ ಖಂಡಿತ ಈ ಕನೆಕ್ಷನ್ ಬೇಗ ಮುಂದುವರಿಯುತ್ತೆ. ಮತ್ತೆ ಇನ್ನೂ ಸ್ಟ್ರಾಂಗ್ ಫೀಲ್ ಮಾಡ್ತೀರಾ. ಮತ್ತೆ ಪ್ರೀತಿ ಮತ್ತೆ ಕ್ಷಮಿಸದಿದ್ರೆ ಮತ್ತೆ ಕೋಪದ ಮೇಲೆ ಕಂಟ್ರೋಲ್ ಇದ್ರೆ ಯಾವ ಕನೆಕ್ಷನ್ ಈ ತರ ಸ್ಥಿತಿಗೆ ಬರಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ.
ಅನ್ಬ್ರೇಕಬಲ್ ಲವ್, ಜುನೈನ್ ಲವ್, ಟ್ರೂ ಲವ್. ತುಂಬಾ ಈ ವ್ಯಕ್ತಿಗೆ ನಿಮ್ ಮೇಲೆ ಜುನೈನ್ ಲವ್ ಇದೆ ಗೈಸ್, ಅನ್ಬ್ರೇಕಬಲ್ ಲವ್ ಇದೆ, ಟ್ರೂ ಲವ್ ಇದೆ. ಅವರು ಯಾವ ಇಶ್ಯೂಸ್ ಬಂದ್ರು ಅದನ್ನೆಲ್ಲ ಓವರ್ಕಮ್ ಮಾಡಿ ನಿಮ್ ಹತ್ರ ಬರ್ತಾರೆ ಗೈಸ್. ಅವ್ರ ಲೈಫಲ್ಲಿ ಏನೇ ಇಶ್ಯೂಸ್ ಬರ್ಲಿ ಅದನ್ನೆಲ್ಲ ಓವರ್ಕಮ್ ಮಾಡಿ ಅವ್ರು ಬರೋದೇ ನಿಮ್ ಕಡೆ. ಯಾಕಂದ್ರೆ ಲವರ್ಸ್ ಕಾರ್ಡ್ ಬಂದಿದೆ, ಸ್ಟಾರ್ ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ಮ ವ್ಯಕ್ತಿ ಕಡೆಯಿಂದ. ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ಕೊತಿದ್ದಾರೆ. ಅವ್ರು ಏನಾದ್ರೂ ನಿಮ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ರೆ ಕ್ಷಮಿಸು ಅಂತ ಕೇಳ್ಕೊತಿದ್ದಾರೆ. ಯು ಆರ್ ದ ಶೈನಿಂಗ್ ಸ್ಟಾರ್. ನಾನು ಆಗ್ಲೇ 2 ಸಲ ಹೇಳ್ತೆ ಗೈಸ್, ನೀವು ಅವ್ರ ಲೈಫಲ್ಲಿ ಸ್ಟಾರ್ ಅಂತ. ಅದಕ್ಕೆ ಯೂನಿವರ್ಸ್ ಏಂಜಲ್ಸ್ ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲೈಮ್ ಮಾಡಿ ಗೈಸ್. ನನ್ನ ರೀಡಿಂಗ್ಸ್ ಪ್ರೆಡಿಕ್ಷನ್ಸ್ ಇಷ್ಟು ಪರ್ಫೆಕ್ಟ್ ಅಂತ ಬಂದಾಗ ಸಖತ್ ಖುಷಿ ಆಗುತ್ತೆ ಗೈಸ್. ಯು ಆರ್ ದ ಶೈನಿಂಗ್ ಸ್ಟಾರ್, ಅದೇ ವರ್ಡ್ ಬಂತು ನೋಡಿ. ನನ್ ಸ್ಟಾರ್ ಅಂದ್ರು. ಐ ಆಮ್ ಫೀಲಿಂಗ್ ಜೆಲಸ್. ಸ್ವಲ್ಪ ಜಲಸ್ ಫೀಲ್ ಮಾಡ್ತಿದ್ದಾರೆ. ನೀವು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಗೈಸ್. ಐ ನೀಡ್ ಟು ನೋ ಯು ಮೋರ್. ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಇನ್ನೂ ಕಂಪ್ಲೀಟ್ ಆಗಿ ನಾನು ತಿಳ್ಕೊಂಡಿಲ್ಲ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಐ ವಾಂಟ್ ಟು ಟಚ್ ಯು. ನಿಮ್ನ ಟಚ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ ಗೈಸ್ ಕರೆಂಟ್. ಓಕೆನಾ, ನಿಮ್ ಕಡೆ ಎಷ್ಟು ಫೀಲಿಂಗ್ಸ್ ಇದೆ ಕರೆಂಟ್ಲಿ. ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ನಿಮ್ಗೆ ಇನ್ನೂ ಏನ್ ಗೈಡೆನ್ಸ್ ಇದೆ. ಡೋಂಟ್ ಗಿವ್ ಅಪ್. ಈ ಕನೆಕ್ಷನ್ ನೀವು ಗಿವ್ ಅಪ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಗಿವ್ ಅಪ್ ಮಾಡಬೇಡಿ ಗೈಸ್, ವೆಯ್ಟ್ ಮಾಡಿ. ಖಂಡಿತ ಅವರು ನಿಯತ್ತಾಗಿ ಟ್ರೂ ಆಗಿ ನಿಮ್ನ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ 2-3 ಕಾರ್ಡಲ್ಲಿ ಅದು ಕನ್ಫರ್ಮೇಶನ್ ಸಿಕ್ಕಿದೆ. ಕರೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ಯಾರೋ ಅವ್ರು ನಮ್ದವ್ರು ಅವ್ರನ್ನ ತುಂಬಾ ಮೋಸ ಮಾಡೋಗಿದ್ದಾರೆ, ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಸಡನ್ ಚೇಂಜ್ ಆಗಿದೆ. ಅದರಿಂದ ಅವ್ರು ನಿಮ್ ಜೊತೆ ಸ್ವಲ್ಪ ರೂಡಾಗಿ ನಡ್ಕೋಬಹುದು ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು. ಬಿಕಾಸ್ ಅವ್ರನ್ನ ಅವ್ರು ಹೀಲ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಈ ಕನ್ಫ್ಯೂಷನ್, ಈ ಡಿಪ್ರೆಷನ್ ಇಂದ ಆಚೆ ಬಂದ ತಕ್ಷಣ ಫಸ್ಟ್ ಪರ್ಸನ್ ಅವ್ರು ಮೀಟ್ ಮಾಡೋದು ನೀವೇ ಗೈಸ್. ಅಷ್ಟು ನಿಮ್ನ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂಡ್ ನೀವು ಅವ್ರ ಲೈಫಲ್ಲಿ ಸ್ಟಾರ್ ಇದ್ದಂಗೆ. ಓಕೆನಾ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ ವ್ಯಕ್ತಿ, ನೀವೇನಾದ್ರು ಸಿಕ್ಕಿದ್ರೆ ಅಂತ ನೋಡೋಣ. ಈ ಸಾಂಗ್ ಫುಲ್ ನೋಡಿ. ಅವ್ರ ಕಡೆಯಿಂದ ನಿಮ್ಗೆ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ ಗೈಸ್. ಓಕೆ, ನೀನೇ ಮೊದಲು ನೀನೇ ಕೊನೆ, ಬೇರೆ ಏನು ಬೇಡ ನನಗೆ. ತುಂಬಾ ಎಮೋಷನಲ್ ಆಗಿದ್ದಾರೆ ಗೈಸ್. ಫೈಲ್ 2 ಈ ಸಾಂಗ್ ಫುಲ್ ನೋಡಿ. ನಿಮ್ಗೆ ಅವ್ರದ್ದು ಇನ್ನೂ ಕರೆಂಟ್ ಎನರ್ಜೀಸ್ ಗೊತ್ತಾಗುತ್ತೆ ಗೈಸ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣ ಒಂದೇ ಜಗದ್ಗುರು.